ಎಲ್ಲರಿಗೂ ನಮಸ್ಕಾರ. ಯುಎಸ್ವಿ ಸರಣಿಯ ವೆಬಿನಾರ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸಂವಾದದ ವಿಷಯ ಹೃದಯದ ಮಾತುಗಳು, ಹೃದಯದ ಆರೋಗ್ಯಕ್ಕೆ ಆಳವಾದ ಅರಿವು. ಈ ಇನ್ಫಾರ್ಮೇಟಿವ್ ವೆಬಿನಾರ್ನಲ್ಲಿ ನಾವು ಹೃದಯದ ಆರೋಗ್ಯಕ್ಕೆ ಸಂಬಂಧಿಸಿದ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ಹೋಸ್ಟ್ ಚರಿತಾ ಪಟೇಲ್. ಈ ಇನ್ಫಾರ್ಮೇಟಿವ್ ಸೆಷನ್ ಅಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಹೃದಯ ಸಂಬಂಧಿ ಕಾಯಿಲೆಗಳು ಈಗ ಭಾರತದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. 40% ಡೆತ್ ರೇಟ್ಗೂ ಇದು ಕಾರಣ ಆಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗಿರೋದು ಕಳವಳಕಾರಿ ಅಂತಾನೆ ಹೇಳ್ಬೋದು. ಈ ಡೆತ್ ರೇಟ್ ಜಾಸ್ತಿ ಆಗ್ತಾ ಇರೋದಕ್ಕೆ COVID-19 ಪರಿಣಾಮ ಅಂತ ಹೇಳ್ಬಿಟ್ಟು ಒಂದಿಷ್ಟು ತಜ್ಞರು ಕೂಡ ನಂಬಿದ್ದಾರೆ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 2022ರಲ್ಲಿ ಹೃದಯಾಘಾತ ಪ್ರಕರಣಗಳು 12.5% ಹೆಚ್ಚಳವಾಗಿದ್ದು, ನಮ್ಮ ದೇಶದಲ್ಲಿ ಹೃದಯದ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಕಾಳಜಿ ಬೇಕಿದೆ. ಹೃದಯದ ಆರೋಗ್ಯ ಹಾಗೂ ಯೋಗಕ್ಷೇಮದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಹೃದಯ ತಜ್ಞರು ಇದ್ದಾರೆ. ಅವರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ಕಾವೇರಿ ಹಾಸ್ಪಿಟಲ್, ಬೆಂಗಳೂರು. ಡಾಕ್ಟರ್, ವೆಲ್ಕಮ್ ಟು ದಿ ಸೆಷನ್. ಥ್ಯಾಂಕ್ ಯು. ಮುಂದಿನ ಡಾಕ್ಟರ್ ಗಿರೀಶ್ ಬಿ ನವಸುಂದಿ, ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಡೈರೆಕ್ಟರ್ ಕ್ಯಾಥ್ಲಾಬ್, ಅಪೋಲೋ ಹಾಸ್ಪಿಟಲ್, ಹಾರ್ಟ್ ಇನ್ಸ್ಟಿಟ್ಯೂಟ್, ಬೆಂಗಳೂರು. ಡಾಕ್ಟರ್, ವೆಲ್ಕಮ್ ಟು ದಿ ಸೆಷನ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಡಾಕ್ಟರ್. ಡಾಕ್ಟರ್ ಟಾಮ್ ದೇವಸ್ಯ, ಪ್ರೊಫೆಸರ್ ಅಂಡ್ ಯೂನಿಟ್ ಚೀಫ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿ, ಕಸ್ತೂರಬಾ ಮೆಡಿಕಲ್ ಕಾಲೇಜ್ ಅಂಡ್ ಮಣಿಪಾಲ್ ಹಾಸ್ಪಿಟಲ್. ಡಾಕ್ಟರ್, ವೆಲ್ಕಮ್ ಟು ದಿ ಸೆಷನ್. Thank you. Nice to be here with you. ಇನ್ನು ಈ ಸೆಷನ್ ಅನ್ನ ಶುರು ಮಾಡ್ತಾ ಹೋಗೋಣ. ಜಾಗತಿಕವಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಸಾವು ಹಾಗೂ ಇತರ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಎನ್ನಲಾಗ್ತಾ ಇದೆ. ಅಮೆರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಜರ್ನಲ್ ಅಲ್ಲಿ 2023ರ ಒಂದು ವರದಿ ಮಾಡಿತ್ತು. ಸೊ ಗ್ಲೋಬಲ್ ಮಾಡೆಲ್ ಆಫ್ ಡಿಸೀಸ್ GDB ಪ್ರಕಾರ CVD ಇಂದ ಉಂಟಾಗುವ ಜಾಗತಿಕ ಸಾವಿನ ಸಂಖ್ಯೆಗಳು 1990ರಲ್ಲಿ 12.4 ಮಿಲಿಯನ್ ನಿಂದ 2022ರಲ್ಲಿ 19.8 ಮಿಲಿಯನ್ಗೆ ಏರಿದೆ. ಜಾಗತಿಕ ಜನಸಂಖ್ಯೆಯ ಬೆಳವಣಿಗೆಗಳೇ ಪರಿಸರ ಮತ್ತು ಜೀವನ ಶೈಲಿಯ ಸಮಸ್ಯೆಗಳು ಕೂಡ ಇದಕ್ಕೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಅಲ್ಲದೆ ಈ ವರದಿಯು ಜಿಯೋಗ್ರಫಿಕಲ್ ಎಕ್ಸ್ಪ್ಲೇನೇಷನ್ ಅನ್ನು ನೀಡಿದ್ದು, ಸೆಂಟ್ರಲ್ ಏಷ್ಯಾ, ಈಸ್ಟ್ ಯುರೋಪ್, ನಾರ್ತ್ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ನಲ್ಲಿ ಹೆಚ್ಚಿನ ಡೆತ್ ರೇಟ್ ಹೊಂದಿದೆ. ಇದಕ್ಕೆ ಅಧಿಕ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಕಾರಣವಾಗಿದೆ. ಮತ್ತೊಂದೆಡೆ ಆಹಾರದ ಅಪಾಯ ಕಾರಣದಿಂದ ಸೆಂಟ್ರಲ್ ಏಷ್ಯಾ, ಓಷೇನಿಯಾ ಹಾಗೂ ನಾರ್ತ್ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ಭಾಗಗಳಲ್ಲಿ ಹೆಚ್ಚಿನ CVD ಆರೋಗ್ಯ ರೋಗಗಳ ಸಂಖ್ಯೆ ಕೂಡ ಹೊಂದಿದೆ. NCRB ಲೇಟೆಸ್ಟ್ ಡೇಟಾದಲ್ಲಿ ಭಾರತದಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಆತ್ಮಹತ್ಯೆಗಳ ವಿಭಾಗದಲ್ಲಿ ಈ ಡೆತ್ ರೇಟ್ ಚಿತ್ರಣವಿದ್ದು, 2022ರಲ್ಲಿ 32,457 ಮಂದಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಎಂಬುದು ಈ ವರದಿ ಹೇಳುತ್ತದೆ. ಮತ್ತು ಹಿಂದಿನ ವರ್ಷ 28,413 ಹೃದಯಾಘಾತ ಸಾವಿನ ಸಂಖ್ಯೆ ದಾಖಲಾಗಿದ್ದು, ಇಲ್ಲಿ ನಾವೇನ್ ನೋಡ್ಬೋದು ಅಂದ್ರೆ 2022ರಲ್ಲಿ ಹೃದಯಾಘಾತದ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಸೊ ನನ್ನ ಮೊದಲ ಕ್ವೆಶ್ಚನ್ ಡಾಕ್ಟರ್ ದೀಪಕ್ ಕೃಷ್ಣಮೂರ್ತಿ ಅವರಿಗೆ. ಡಾಕ್ಟರ್, ಭಾರತದಲ್ಲಿ ಹೆಚ್ಚುತ್ತಿರುವ ಹಾರ್ಟ್ ಅಟ್ಯಾಕ್ ಡಿಸೀಸ್ ಅಥವಾ ಹಾರ್ಟ್ ಡಿಸೀಸ್ ಆತಂಕದ ಜೊತೆಗೆ ಸದ್ಯದ ಕಂಡೀಷನ್ಸ್ ಮತ್ತು ಈ ಸಮಸ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಪ್ರೈಮರಿ ಕಾಸ್ ಏನು ಅಂತ? ನೀವು ಈ ಮೊದಲೇ ಹೇಳಿದ ಹಾಗೆ ಭಾರತದಲ್ಲಿ ಈ ಇತ್ತೀಚಿನ ದಿನಗಳಲ್ಲಿ ಹೃದಯದ ಸಮಸ್ಯೆ ಅತಿ ಹೆಚ್ಚಿನಲ್ಲಿ ಕಾಣ್ ಬರ್ತಾ ಇದೆ. ಎಲ್ಲಾ ಸಾವಿನ ಕಾರಣಗಳನ್ನ ನಾವು ನೋಡಿದ್ರೆ ಹಾರ್ಟ್ಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಮೃತರಾಗುತ್ತಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈಗ 35 to 40% ಮಾರ್ಟಾಲಿಟಿ ಅಂದ್ರೆ ಸಾವುಗಳ ಸಂಖ್ಯೆಯಲ್ಲಿ 40% ಅಷ್ಟು ನಂಬರ್ ಏನಿದೆ ಹಾರ್ಟ್ ಅಟ್ಯಾಕ್ ನಿಂದ, ಹಾರ್ಟ್ ಡಿಸೀಸ್ ನಿಂದ ಆಗ್ತಾ ಇದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ನಮ್ಮ ಜನಗಳಲ್ಲಿ ಏನಿದೆ, ಡಯಾಬಿಟೀಸ್ ನ ಸಂಖ್ಯೆ ಅತಿ ಹೆಚ್ಚಿದೆ. ಇಂಡಿಯಾ ಈಗ ಭಾರತ ದೇಶ ಈಗ ಡಯಾಬಿಟೀಸ್ ನಲ್ಲಿ ಪ್ರಪಂಚದ ಕ್ಯಾಪಿಟಲ್ ಅನ್ಸ್ಕೊಳ್ತಾ ಇದೆ. ಅತಿ ಹೆಚ್ಚಿನ ನಂಬರ್ ನಲ್ಲಿ ಡಯಾಬಿಟೀಸ್ ಪೇಷಂಟ್ಸ್ ನಮ್ಮಲ್ಲಿ ಇದ್ದಾರೆ. ಅತಿ ಹೆಚ್ಚಿನ ನಂಬರ್ ನಮ್ಮಲ್ಲಿ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಪೇಷಂಟ್ಸ್ ಇದ್ದಾರೆ. ತಂಬಾಕು ಸೇವನೆ, ಸ್ಮೋಕಿಂಗ್ ಸಹ ಬಹಳ ಹೆಚ್ಚಿದೆ. ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಭಾರತೀಯರು ಆನುವಂಶೀಯವಾಗಿ ಹಾರ್ಟ್ ಅಟ್ಯಾಕ್ಗೆ ಹೆಚ್ಚಿನ ರಿಸ್ಕ್ ನಲ್ಲಿ ಇದ್ದಾರೆ. ಬೇರೆ ದೇಶದ ಜನಸಂಖ್ಯೆಯನ್ನು ನೋಡಿದ್ರೆ ಅವರ ಬಾಡಿ ವೇಟ್ ಏನಿದೆ ತುಂಬಾ ಹೆಚ್ಚಾದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ರಿಸ್ಕ್ ಬಂದ್ರೆ, ಭಾರತೀಯರಲ್ಲಿ ಕಮ್ಮಿ ಬಾಡಿ ವೇಟ್ ನಲ್ಲಿ ಕೂಡ ಸ್ವಲ್ಪ ಬಾಡಿ ಫ್ಯಾಟ್ ಜಾಸ್ತಿ ಆದ್ರೆ ಕೂಡ
ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಹೆಚ್ಚಿರುತ್ತೆ. ಇದು ಅನುವಂಶೀಯವಾಗಿ ನಾವು ಹೆಚ್ಚಿನ ರಿಸ್ಕ್ ನಲ್ಲಿ ಇದ್ದೇವೆ. ಇದರ ಜೊತೆ ಮಾನಸಿಕ ಒತ್ತಡ ಇರಬಹುದು, ಅಟ್ಮಾಸ್ಫಿರಿಕ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಇರಬಹುದು. ಇದೆಲ್ಲ ಕಾರಣಗಳಿಂದ ಹಾರ್ಟ್ ಅಟ್ಯಾಕ್ ನ ಸಂಖ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ನಾವು 2 ಏಜ್ ಗ್ರೂಪ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರ್ಟ್ ಅಟ್ಯಾಕ್ ನ ನೋಡ್ತೀವಿ. ಒಂದು 60 ವರ್ಷ ಮೇಲ್ಪಟ್ಟವರಲ್ಲಿ ನೋಡ್ತೀವಿ, ಇನ್ನೊಂದು 30-40 ವರ್ಷ ವಯಸ್ಸಿನ ಗ್ರೂಪ್ ನಲ್ಲಿ ಕೂಡ ನೋಡ್ತೀವಿ. ಸೊ ಈ ಎಲ್ಲಾ ರಿಸ್ಕ್ ಫ್ಯಾಕ್ಟರ್ಸ್ ನಿಂದಾಗಿ ನಮ್ಮಲ್ಲಿ ಹಾರ್ಟ್ ಅಟ್ಯಾಕ್ ಪೇಷಂಟ್ಸ್ ಹೆಚ್ಚಿದ್ದಾರೆ. ಹಾರ್ಟ್ ಅಟ್ಯಾಕ್ ಅಲ್ದಲೇನೆ ವಾಲ್ವ್ ಸಂಖ್ಯೆ ಕೂಡ ಹೆಚ್ಚಿನಲ್ಲಿದೆ. ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದರೆ ಹುಟ್ಟಿನಿಂದಾನೇ ಹಾರ್ಟ್ ನಲ್ಲಿ ಬರೋ ಸಮಸ್ಯೆಗಳಿದೆ. ಇದೆಲ್ಲಾ ಕಾರಣಗಳು ಸೇರಿ ಹಾರ್ಟ್ ಡಿಸೀಸ್ ಅನ್ನೋದು ಒಂದು ಮುಖ್ಯವಾದ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಇಂಡಿಯಾದಲ್ಲಿ. ಇದನ್ನ ನಾವು ಏನೇನು ಕಾರಣಗಳಿದೆ ಅಂತ ಒಂದೊಂದು ಕಾರಣಗಳನ್ನು ಸರಿಯಾಗಿ ಬಗೆಹರಿಸಿ ಅದನ್ನ ಚೆನ್ನಾಗಿ ಸಂಶೋಧನೆ ಮಾಡೋದ್ರಿಂದ ಫ್ಯೂಚರ್ ನಲ್ಲಿ ಇದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ರಶ್ನೆಗಳು ಬಹಳ ಮುಖ್ಯ. ಯಾಕೆ ನಮ್ಮಲ್ಲಿ ಹೆಚ್ಚು ಹಾರ್ಟ್ ಡಿಸೀಸ್ ಇದೆ, ಹೃದಯದ ಕಾಯಿಲೆ ಇದೆ, ಯಾವ್ಯಾವ ರೀತಿಯ ಹೃದಯದ ಕಾಯಿಲೆಗಳಿವೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು, ಅದನ್ನ ಸಂಶೋಧನೆ ಮಾಡೋದು ಬಹಳ ಮುಖ್ಯ ಆಗತ್ತೆ. ಇದರಿಂದ ನಮ್ಗೆ ಉತ್ತರಗಳು ಸಿಗತ್ತೆ ಮುಂದೆ ಹೇಗೆ ಅದನ್ನ ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಓಕೆ, ನೀವ್ ಹೇಳ್ತಿರುವ ಪ್ರಕಾರ ಇವಾಗ ಸ್ಟ್ರೆಸ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇನ್ನು ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ಗಿರೀಶ್ ಅವ್ರಿಗೆ. ಆತಂಕ ಹೆಚ್ಚಾಗ್ತಾ ಇರುವ ಕಾರಣದಿಂದ ಹೃದಯ ಸಂಬಂಧಿ ಸಮಸ್ಯೆಗೆ ಕಾರಣವಾಗುವ ಅಪಾಯಕಾರಿ ಅಂಶಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಳ್ಬೋದಾ? ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ಹಾರ್ಟ್ ಒಂದೆಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತ ಹೇಳ್ತೀವಿ. ಹೃದಯ ಮತ್ತು ರಕ್ತನಾಳಗಳ ರೋಗದಿಂದ ಜನರಿಗೆ ಮೆದುಳು, ಹಾರ್ಟು, ಕಿಡ್ನಿ ಇವೆಲ್ಲದಕ್ಕೂ ತೊಂದರೆ ಆಗುವಂತ ಚಾನ್ಸ್ ಇರ್ತದೆ. ಇವೆಲ್ಲ ಬರಬೇಕು, ರೋಗಗಳು ಬರಬೇಕು ಅಂದ್ರೆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವ ರೋಗದ ಪರಿಣಾಮದಿಂದ, ರಿಸ್ಕ್ ಫ್ಯಾಕ್ಟರ್ಸ್ ಪರಿಣಾಮದಿಂದ ರೋಗ ಬರುತ್ತೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಅದನ್ನ ತಡೆಯೋದ್ರಿಂದ ಅಥವಾ ಅದನ್ನ ಕಂಟ್ರೋಲ್ ಮಾಡೋದ್ರಿಂದ ಈ ರೋಗಗಳ ಉಲ್ಬಣೆ ಆಗೋದನ್ನ ನಾವು ತಡಿಬಹುದು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಒಂದು 3 ಕ್ಯಾಟಗರಿಯಲ್ಲಿ ಡಿವೈಡ್ ಆಗುತ್ತೆ. ಒಂದು, ಮೊದಲಿಗೆ ಹೋಲಿಸಿದ್ರೆ ಈಗ ನಮ್ಮ ಪರಿಸರ ಬದಲಾವಣೆ ಆಗಿದೆ. ದಟ್ ಮೀನ್ಸ್ ಎನ್ವೈರನ್ಮೆಂಟಲ್ ಚೇಂಜ್ ದಟ್ ಹಸ್ ಹ್ಯಾಪೆಂಡ್. ಎರಡನೇದ್ದು ನಮ್ಮ ಮೆಟಬಾಲಿಕ್ ಅಂತ ಹೇಳ್ತೀವಿ, ನಮ್ಮ ದೈಹಿಕ ಮತ್ತು ದೇಹದ ವಾಟ್ ಯು ಕಾಲ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಮೊದಲು ಸಪೂರವಾಗಿ ತೆಳ್ಳಗಿರ್ತಿದ್ರು, ಫಿಸಿಕಲ್ ಆಕ್ಟಿವಿಟಿ ಬಹಳ ಮಾಡ್ತಿದ್ರು. ಈಗ ನಮ್ಮ ದೈಹಿಕ ಮೇಕಪ್ಪೇ ಬದಲಾಗಿದೆ. ಇದರಿಂದ ಏನಾಗ್ತದೆ, ಒಂದಿಷ್ಟು ಒಳಗಡೆ ನಮ್ಮ ಬ್ಲಡ್ ಪ್ರೆಷರ್, ಶುಗರ್, ಕೊಲೆಸ್ಟ್ರಾಲ್ ಈ ಪ್ಯಾರಾಮೀಟರ್ಸ್ ಬದಲಾಗ್ತದೆ. ಕಿಡ್ನಿ ಫಂಕ್ಷನ್, ಯಾರಿಗೆ ಕಿಡ್ನಿ ಫಂಕ್ಷನ್ ಕಡಿಮೆ ಆಗ್ತಾ ಹೋಗ್ತದೋ ಹೃದಯಘಾತ ಆಗುವಂತ ರಿಸ್ಕ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಲಾಸ್ಟ್ಲಿ ಬಿಹೇವಿಯರಲ್ ಅಂತ ಹೇಳ್ತೀವಿ, ಅಂದ್ರೆ ಜನ ಸೇವಿಸುವಂತಹ ಆಹಾರ ಪದಾರ್ಥಗಳು, ಅದರಲ್ಲಿ ಈಗ ಉಪ್ಪಿನಾಂಶ, ಎಣ್ಣೆ ಅಂಶ, ಕ್ಯಾಲರೀಸು ಜಾಸ್ತಿ ಆಗಿದೆ. ಎರಡನೇದು ಟೊಬ್ಯಾಕೊ ಯೂಸ್, ಅಂದ್ರೆ ತಂಬಾಕು ಸೇವನೆ. ದೆನ್ ಆಕ್ಟಿವ್ ಇರ್ಬೋದು ಇಲ್ಲ ಪ್ಯಾಸಿವ್ ಇರ್ಬೋದು, ಎಲ್ಲ ಸೇದುವವ್ರ ಜೊತೆ ಕೂತ್ಕೊಂಡ್ರೆ ಕೂಡ ಈ ರೋಗಗಳು ಬರುವಂತ ಚಾನ್ಸ್ ಜಾಸ್ತಿ ಇರ್ತದೆ. ಆಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ಎಕ್ಸಸೈಸ್ ಮಾಡದೇ ಇರೋದು, ಇವೆಲ್ಲನೂ ಮೋರ್ ಇಂಪಾರ್ಟೆಂಟ್. ಮುಂದೆ ಇವರಿಗೆ ಹೃದಯ ರೋಗಗಳು ಬರಕ್ ಸಾಧ್ಯ ಇದೆಯೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡುತ್ತೆ. ನೀವು ಹೇಳೋ ಪ್ರಕಾರ ಹಿಂದಿನ ಜನರೇಷನ್ ಅಂತ ಹೇಳಿದ್ರೆ ಅವರ ಫುಡ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ವಲ್ಪ ಆರಾಮಾಗಿ ಇದ್ರು. ಬಟ್ ಇವಾಗ ಎಲ್ಲರೂ ಕೂಡ ಅರ್ಜೆಂಟ್ ಅಲ್ಲಿ ಇರ್ತಾರೆ, ಕೆಲಸ ಆಗ್ಲೇಬೇಕು ಅನ್ನೋ ಸ್ಟ್ರೆಸ್ ಅಲ್ಲಿ ಇರ್ತಾರೆ. ಹೀಗಾಗಿ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಜಾಸ್ತಿ ಆಗಿದೆ. ಅದು ಕೂಡ 30ರಿಂದ 40 ವರ್ಷದವರ ಅವರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಕೇಸ್ ಗಳನ್ನ ನೋಡ್ತಾ ಇದೀವಿ ಅಂತ. ಥ್ಯಾಂಕ್ ಯು ಡಾಕ್ಟರ್. ಇನ್ನು ಡಾಕ್ಟರ್ ಟಾಮ್ ಸರ್ಗೆ GDP ವರದಿ ಪ್ರಕಾರ 18 ಕಾರ್ಡಿಯೋವ್ಯಾಸ್ಕ್ಯುಲರ್ ಪರಿಸ್ಥಿತಿಗಳ ಬಗ್ಗೆ ತಿಳಿಸುತ್ತದೆ. ಸೊ ಇದು CVDಗೆ 15 ಪ್ರಮುಖ ಅಪಾಯಕಾರಿ ಅಂಶಗಳನ್ನ ಅಂದಾಜಿಸಿದೆ. ಅದರಲ್ಲಿ ವಾಯು ಮಾಲಿನ್ಯ, ಮನೆಯ ವಾಯು ಮಾಲಿನ್ಯ, ಕಡಿಮೆ ತಾಪಮಾನ, ಹೆಚ್ಚಿನ ತಾಪಮಾನ ಪ್ರಮುಖವಾಗಿದೆ. ಇಲ್ಲಿ ಸಿಸ್ಟೋಲಿಕ್ ರಕ್ತದೊತ್ತಡ, LDLC ಮತ್ತೆ ಬಾಡಿ ಮಾಸ್ ಇಂಡೆಕ್ಸ್, ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲೂಕೋಸ್, ಕಿಡ್ನಿ ಡಿಸ್ಫಂಕ್ಷನಿಂಗ್ ಕೂಡ ಸೇರುತ್ತದೆ.
ಇಲ್ಲಿ ಆಹಾರ, ಧೂಮಪಾನ, ಆಲ್ಕೋಹಾಲ್ ಬಳಕೆ, ದೈಹಿಕ ಚಟುವಟಿಕೆ ಸೇರಿ ವಿವಿಧ ಅಂಶಗಳು ಇವೆ. ಸೊ ಕ್ವೆಶ್ಚನ್ ಏನಂದ್ರೆ, ಈ ಪರಿಸ್ಥಿತಿಯನ್ನ ನೋಡೋದಾದ್ರೆ ಡಾಕ್ಟರ್, ನಾವು ಕಾರ್ಡಿಯೋವೆಸ್ಕ್ಯುಲರ್ ಕಾಯಿಲೆಗಳಿಗೆ ಸಂಬಂಧಿಸಿದಂತೆ ನಿರ್ಲಕ್ಷಿಸಲ್ಪಟ್ಟ ರೋಗಗಳು ಮತ್ತು ಹೃದಯದ ಆರೋಗ್ಯದ ಬಗೆಗೆ ಇರುವ ತಪ್ಪು ಕಲ್ಪನೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಯಾಕಂತ ಹೇಳಿದ್ರೆ ನಮ್ಗೆ ಗೊತ್ತಾಗದೆ ಇರುವ ಈ ಸಮಸ್ಯೆಗೆ ಒಂದಿಷ್ಟು ಕಾರಣಗಳು ಅಪಾಯವನ್ನ ತಂದು ಕೊಡ್ಬೋದು ಅಂತ. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಈಗ ಶುಗರ್, BP, ಕೊಲೆಸ್ಟ್ರಾಲ್, ಸ್ಮೋಕಿಂಗ್ ಇದು ಈ ತುಂಬಾ ಪ್ರಧಾನ ರಿಸ್ಕ್ ನಮ್ಮ ಸೊಸೈಟಿಯಲ್ಲಿ ಎಲ್ರಿಗೂ ಗೊತ್ತಿದೆ. ಆದ್ರೆ ಸಹ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ನಾವು ಅಷ್ಟು ಫೋಕಸ್ ಮಾಡುದಿಲ್ಲ. ಅದರಲ್ಲಿ ಒಂದು ಫ್ಯಾಮಿಲಿ ಹಿಸ್ಟ್ರಿ. ಸಣ್ಣ ವಯಸ್ಸಲ್ಲಿಯೇ ನಮ್ಮ ಫಾದರ್ ಅಥವಾ ಕಸಿನ್ಸ್ ಅವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬಂದ್ರೆ ಈ ಪೇಷಂಟ್ಗೆ ಸಹ ಹಾರ್ಟ್ ಅಟ್ಯಾಕ್ ಸಣ್ಣ ವಯಸ್ಸಲ್ಲಿ ಬರ್ಲಿಕ್ಕೆ ರಿಸ್ಕ್ ಸ್ವಲ್ಪ ಜಾಸ್ತಿ. ಅದಕ್ಕೆ ನಮ್ಮ ಫ್ಯಾಮಿಲಿಯಲ್ಲಿ ಸಣ್ಣ ವಯಸ್ಸಲ್ಲಿ ಯಾರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ, ನಮ್ಮ ಫಾದರ್ ಇರ್ಲಿ, ನಮ್ಮ ಕಸಿನ್ಸ್ ಇರ್ಲಿ, ನಮ್ಮ ಬ್ರದರ್ ಇರ್ಲಿ, ಕೂಡ್ಲೆ ನಾವು ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಇರಬೇಕು. ನಮ್ಗೆ ನಾವು ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಿ ಚೆಕ್ಅಪ್ ಮಾಡಬೇಕು, ರಿಸ್ಕ್ ಸ್ಟ್ರಾಟಿಫೈ ಮಾಡಿ ಕೆಲವು ಟೆಸ್ಟ್ ಅವರು ಹೇಳ್ತಾರೆ, ಅದು ಸಜೆಸ್ಟ್ ಮಾಡಿದ ಪ್ರಕಾರ ಫಾಲೋ ಮಾಡಬೇಕು. ಮತ್ತೆ ಇನ್ನೊಂದು ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಅದು ಕೂಡ ನಾವು ಅಷ್ಟು ಕೇರ್ ಕೊಡೋದಿಲ್ಲ. ಮುಂಚೆ ನಾವು ಅಷ್ಟು ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಇತ್ತೀಚೆಗೆ ಕೆಲವು ಪೇಪರ್ಸ್ ಬಂತು, ಅದರಿಂದ ನಮ್ಗೆಲ್ರಿಗೂ ಗೊತ್ತಾಯ್ತು. ಇತ್ತೀಚೆಗೆ ಎ ವೆರಿ ಇಂಪಾರ್ಟೆಂಟ್ ಕಾಸ್ ಆಫ್ ಹಾರ್ಟ್ ಅಟ್ಯಾಕ್ ಇಸ್ ಆಲ್ಸೋ ಏರ್ ಪೊಲ್ಯೂಷನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್. ಇನ್ನೊಂದು ಸ್ಟ್ರೆಸ್. ಮುಂಚೆ ಎಲ್ಲ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಸ್ಟ್ರೆಸ್ ಇತ್ತು, ಬಟ್ ಅಷ್ಟು ಇರ್ಲಿಲ್ಲ ಅಂತ ಅನ್ಸ್ತದೆ. ಇತ್ತೀಚೆಗೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಎಸ್ಪೆಷಲಿ ಯಂಗರ್ ಜನರೇಷನ್ ಆರ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಎಲ್ರಿಗೂ ಸ್ಟ್ರೆಸ್ ಇರುತ್ತೆ, ಬಟ್ ಹೌ ವಿ ರೆಸ್ಪಾಂಡ್ ಟು ಸ್ಟ್ರೆಸ್ ಇಸ್ ಡಿಫ್ರೆಂಟ್. ಅಂಡ್ ಇದರಿಂದ ಈ ಸ್ಟ್ರೆಸ್ ಕೆಲವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಹಾಗೆ ಸ್ಟ್ರೆಸ್ ಜಾಸ್ತಿ ಆಗಿ ಕೂಡ ಹಾರ್ಟ್ ಅಟ್ಯಾಕ್ ಅಥವಾ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಬರ್ಬೋದು. ಸೊ ಡಾಕ್ಟರ್, ನೀವ್ ಹೇಳಿದ ಹಾಗೆ ಅಂದ್ರೆ ಇವಾಗ ಸ್ಟ್ರೆಸ್ ಆಗಿರ್ಬೋದು, ಲೈಫ್ ಸ್ಟೈಲು, ಫುಡ್, ಇದೆಲ್ಲದರ ಜೊತೆಗೂ ಹೆರಿಡಿಟಿ ಕೂಡ ಇದೊಂದು ಮೇನ್ ರೀಸನ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಬರೋದಕ್ಕೆ ಅನ್ನುವಂಥದ್ದು. ಥ್ಯಾಂಕ್ ಯು ಡಾಕ್ಟರ್. ಅಂಡ್ ಡಾಕ್ಟರ್ ದೀಪಕ್ ಅವ್ರಿಗೆ ನನ್ನ ಪ್ರಶ್ನೆ. ಡಾಕ್ಟರ್, ನಾವು ಹಾರ್ಟ್ ಡಿಸೀಸ್ ಹೇಗೆ ತಡೆಯಬಹುದು? ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಪರೀಕ್ಷೆಗಳು ಮುಖ್ಯವಾಗುತ್ತೆ? ಹಾರ್ಟ್ ಅಟ್ಯಾಕ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಅದು ಅತಿ ಹೆಚ್ಚು ಇರೋರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಈಗ ಇದು ನಾನು ನನ್ನ ಪೇಷಂಟ್ಸ್ ಹೇಳ್ತೇನೆ, ಡ್ರೈವಿಂಗ್ ತರ. ಈಗ ಡ್ರೈವಿಂಗ್ ಮಾಡುವಾಗ ಹೆಲ್ಮೆಟ್ ಹಾಕೊಂಡು ಎಲ್ಲ ಟ್ರಾಫಿಕ್ ರೂಲ್ಸ್ ನ ನಾವು ಫಾಲೋ ಮಾಡಿ ಕರೆಕ್ಟ್ ಆಗಿ ವೆಹಿಕಲ್ ಓಡಿಸಿ ವಿತೌಟ್ ಆಲ್ಕೋಹಾಲ್ ಕನ್ಸಂಪ್ಷನ್ ಡ್ರೈವ್ ಮಾಡಿದ್ರೆ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗೋ ಸಾಧ್ಯತೆ ಬಹಳ ಹೆಚ್ಚಿರುತ್ತೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದೇ ನಾವು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿಲ್ಲ, ಹೆಲ್ಮೆಟ್ ಹಾಕೊಂಡಿಲ್ಲ, ಆಲ್ಕೋಹಾಲ್ ತಗೊಂಡು ವೆಹಿಕಲ್ ಓಡಿಸ್ತೀವಿ ಅಂದ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ನಾವು ಡೆಸ್ಟಿನೇಷನ್ ನ ರೀಚ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಅದೇ ರೀತಿ ನಾವು ಹೆಲ್ತ್ ಬಗ್ಗೆ ಯೋಚನೆ ಮಾಡಿದಾಗ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಡಯಾಬಿಟೀಸ್ ಇರ್ಬೋದು, ಅಧಿಕ ರಕ್ತದೊತ್ತಡ ಇರ್ಬೋದು, ಅತಿಯಾದ ಕೊಲೆಸ್ಟ್ರಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅತಿಯಾದ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ನಿದ್ರಾಹೀನತೆ ಅಥವಾ ಸ್ಲೀಪ್ ಡಿಪ್ರೈವೇಶನ್ ಇರ್ಬೋದು. ಇದೆಲ್ಲ ಸೇರಿ ಜಾಸ್ತಿ ರಿಸ್ಕ್ ಫ್ಯಾಕ್ಟರ್ಸ್ ಆದಷ್ಟು ನಮ್ಮ ಹಾರ್ಟ್ ಅಟ್ಯಾಕ್ ಆಗ ಸಾಧ್ಯತೆ ಕೂಡ ಹೆಚ್ಚಾಗತ್ತೆ. ಸೊ ನ್ಯಾಚುರಲ್ ಆಗಿ ನಾವು ರಿಸ್ಕ್ ಫ್ಯಾಕ್ಟರ್ ನ ಕಡಿಮೆ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕೂಡ ಕಡಿಮೆ ಆಗತ್ತೆ. ಸೊ ನಮಗೆ ಶುಗರ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು, ಬ್ಲಡ್ ಪ್ರೆಷರ್ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಬಂದ್ರೆ ಕೂಡ ಅದನ್ನ ವೈದ್ಯರನ್ನ ಕಂಡು ಅದಕ್ಕೆ ತಕ್ಕನಾದ ಮೆಡಿಸಿನ್ ತಗೊಂಡು ಶುಗರ್ ನ, BP ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು, ಕೊಲೆಸ್ಟ್ರಾಲ್ ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಸ್ಮೋಕಿಂಗ್ ಮಾಡ್ತಾ ಇದ್ರೆ ಸ್ಮೋಕಿಂಗ್ ನ ಸ್ಟಾಪ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ಬೇಕು, ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಮ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಕಡಿಮೆ ಆಗಿ ನಾವು ಹೆಚ್ಚು ವರ್ಷ ಹೆಲ್ತಿಯಾಗಿ ಜೀವಿಸೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಾವು ಕೆಲವು ಟೆಸ್ಟ್ ಗಳನ್ನ ಮೇನ್ ಆಗಿ ಏನ್ ಹೇಳ್ಬೇಕಂದ್ರೆ ಸಿಂಪಲ್ ಆಗಿರೋ ಟೆಸ್ಟ್. ನಿಮ್ಮ ಬಾಡಿ ವೇಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೈಟ್ ವೇಟ್ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ, ಶುಗರ್ ಇದೆಯಾ, ಅತಿಯಾದ ಕೊಲೆಸ್ಟ್ರಾಲ್ ಇದೆಯಾ, ಬ್ಲಡ್ ಪ್ರೆಷರ್ ಇದೆಯಾ, ಇದನ್ನೆಲ್ಲ ನೋಡಿ ಚೆಕ್ ಮಾಡೋದ್ರಿಂದ ನಮ್ಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಗೊತ್ತಾಗತ್ತೆ. ಒಂದ್ಸಲ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅಂತ ಗೊತ್ತಾದ್ರೆ ಅದನ್ನ ಕಂಟ್ರೋಲ್ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆನ ಕಡಿಮೆ ಮಾಡ್ಬೋದು. ಅದೇ ರೀತಿ ಕೆಲವು ಸಲ ECG, ಎಕೋಕಾರ್ಡಿಯೋಗ್ರಾಮ್, ಟ್ರೆಡ್ಮಿಲ್ ಟೆಸ್ಟ್, ಈ ರೀತಿಯ ಕಾರ್ಡಿಯಾಕ್ ಟೆಸ್ಟ್ ಗಳು ಅಥವಾ ಹೃದಯಕ್ಕೆ ಸಂಬಂಧ ಟೆಸ್ಟ್ ಗಳನ್ನು ಮಾಡ್ಕೋಬೇಕಾಗತ್ತೆ. ಈಗಾಗಲೇ ಹಾರ್ಟಿನ ಸಮಸ್ಯೆ ಇದೆಯಾ,
ಇದ್ರೆ ಅದು ಎಷ್ಟು ತೀವ್ರವಾಗಿದೆ, ಅದಕ್ಕೇನಾದ್ರೂ ಮಾತ್ರೆಗಳು ತಗೊಳ್ಬೇಕಾ, ಮೆಡಿಸಿನ್ ತಗೊಳ್ಬೇಕಾ, ಅದಕ್ಕೆ ಇನ್ನೇನಾದ್ರೂ ಫರ್ದರ್ ಟ್ರೀಟ್ಮೆಂಟ್ ಬೇಕಾಗತ್ತಾ, ಇದನ್ನೆಲ್ಲ ನೋಡೋದಕ್ಕೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಬಹಳ ಹೆಲ್ಪ್ಫುಲ್ ಆಗತ್ತೆ. ಒಂದು ನಮ್ಮ ಹಿಸ್ಟ್ರಿ, ಫ್ಯಾಮಿಲಿ ಹಿಸ್ಟ್ರಿ ಏನಿದೆ, ನಮ್ಮ ಜೀವನ ಶೈಲಿ ಹೇಗಿದೆ ಇದನ್ನ ನೋಡ್ಕೊಳ್ಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಗೆ ಟೆಸ್ಟ್ ಗಳು ಮಾಡಿಸ್ಕೊಳ್ಬೇಕು. ವೈದ್ಯರನ್ನ ಕಂಡು ಆ ರಿಸ್ಕ್ ಫ್ಯಾಕ್ಟರ್ ನ ಹೇಗೆ ಕಡಿಮೆ ಮಾಡಬಹುದು, ಜೀವನ ಶೈಲಿ ಹೇಗಿರ್ಬೇಕು, ಡಯಟ್ ಹೇಗಿರ್ಬೇಕು, ನಮ್ಮ ಆಹಾರ ಹೇಗಿರ್ಬೇಕು, ಎಕ್ಸರ್ಸೈಸ್ ಎಷ್ಟು ಮಾಡ್ಬೇಕು, ಇದನ್ನೆಲ್ಲ ಮಾಡೋದ್ರಿಂದ ನಮ್ಮ ರಿಸ್ಕ್ ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು. ನಾವು ನಾರ್ಮಲ್ ಲೈಫ್ ಸ್ಪ್ಯಾನ್ ನ ಅಚೀವ್ ಮಾಡ್ಬೋದು. ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ನಲ್ಲಿ ಇಲ್ಲದೆ ಇದ್ರೆ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ, ಹೆಚ್ಚು ವರ್ಷ ಬದುಕದೆ ಇರೋ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ರಿಂದ ರಿಸ್ಕ್ ಫ್ಯಾಕ್ಟರ್ಸ್ ನ ಕಂಟ್ರೋಲ್ ಮಾಡೋದು, ಐಡೆಂಟಿಫೈ ಮಾಡೋದು ಬಹಳ ಮುಖ್ಯ ಆಗತ್ತೆ. ಓಕೆ ಡಾಕ್ಟರ್, ನೀವು ನೀಡಿದಂತ ಸಿಂಪಲ್ ಎಕ್ಸಾಂಪಲ್ ತುಂಬಾ ಅರ್ಥಪೂರ್ಣವಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಡಾಕ್ಟರ್ ಗಿರೀಶ್ ಅವ್ರಿಗೆ, ಡಾಕ್ಟರ್ ನೀವು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ಬೋದಾ ಅಂತ ಹೇಳಿ, ಇದರ ಜೊತೆಗೆ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರಂಭಿಕ ಕ್ರಮಗಳ ಬಗ್ಗೆ ಹೇಳ್ಬೋದಾ? ಇದು ಐ ಥಿಂಕ್ ಅತಿ ಮುಖ್ಯವಾದದ್ದು. ಏನು ಅಂದ್ರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ರೋಗ, ಸಾವು, ನೋವು ಅನ್ನೋದು ಎಲ್ಲರಿಗೂ ಇರುತ್ತೆ. ನಾವೆಲ್ಲರೂ ದ ಸೆನ್ಸ್ ಆಫ್ ವಲ್ನರಬಿಲಿಟಿ ಅನ್ನೋದನ್ನ ಇಟ್ಕೋಬೇಕಂದ್ರೆ, ನನಗೂ ಆರೋಗ್ಯ ಹಾಳಾಗ್ಬೋದು ಅನ್ನೋ ಒಂದು ಆಲೋಚನೆ ಯಾವಾಗ್ಲೂ ಬ್ಯಾಕ್ ಆಫ್ ದ ಮೈಂಡ್ ಇರ್ಬೇಕಾಗ್ತದೆ. ಯಾಕಂದ್ರೆ ಈಗಿನ ಜನರೇಷನ್ ನಾವು ನೋಡಿದ್ರೆ ಏನ್ ಅನ್ಸುತ್ತೆ ಅಂದ್ರೆ, ನಮ್ಗೆ ಯಾರಿಗೂ ಯಾವತ್ತೂ ಯಾವುದೂ ರೋಗ ಬರೋದಿಲ್ಲ, ನಾನು ಏನಾದ್ರೂ ಮಾಡ್ಬೋದು, ಈ ದೇಹನ ಎಷ್ಟಾರು ದಂಡಿಸ್ಬೋದು ಅನ್ನುವಂತ ಒಂದು ಮೈಂಡ್ ಸೆಟ್ ಇಂದ ಕೆಲಸ ಮಾಡ್ತಿರ್ತಾರೆ. ಇದರಿಂದ ದೇಹಕ್ಕೆ ಬಹಳ ಬೇಗ ವಯಸ್ಸಾಗ್ತದೆ. ಎರಡನೇದು, ಈ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನುವಂಥವು ಬೇಗ ಬೇಗ ಸೇರ್ಕೊಳ್ತಾ ಹೋಗುತ್ತೆ. ಸ್ಟ್ರೆಸ್ ನಿಂದಾಗಿ, ಸರಿಯಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ, ಓವರ್ ಆಂಬಿಷಿಯಸ್ ನಿಂದಾಗಿ, ಸರಿಯಾದ ಆಹಾರ ಸೇವನೆ ಮಾಡದೇ ಇರೋದ್ರಿಂದಾಗಿ, ಈ ನಮ್ಮ ರಿಸ್ಕ್ ಫ್ಯಾಕ್ಟರ್ಸ್ ನ ಟೈಮ್ಲಿ ಟೆಸ್ಟ್ ಮಾಡ್ಕೊಳ್ದೆ ಇರೋದ್ರಿಂದ, ಅಂದ್ರೆ ತಮ್ಮ BP ಚೆಕ್ ಮಾಡದೇ ಇರೋದ್ರಿಂದ, ಶುಗರು, ಕೊಲೆಸ್ಟ್ರಾಲ್ ಪಿರಿಯಾಡಿಕಲಿ ನೋಡ್ಕೊಳ್ದೆ ಇರೋದ್ರಿಂದ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ದ ಹೋಲ್ ಐಡಿಯಾ, ಯಾವ್ದನ್ನಾದ್ರೂ ಒಂದನ್ನ ತಡಿಬೇಕು ಅಂದ್ರೆ ಅದು ಆಗಬಹುದು ಅನ್ನೋಂತ ಒಂದು ಪರಿಕಲ್ಪನೆ ಇರಬೇಕು ಆ ಸಮಾಜಕ್ಕೆ. ನಮ್ಮ ಸೊಸೈಟಿಲಿ ಅದು ಬಹಳ ಕಡಿಮೆ ಇದೆ ಅಟ್ ದಿಸ್ ಪಾಯಿಂಟ್. ಎರಡನೇದು, ಜನ ಈಗ ಸೆಲ್ಫ್ ಡಯಾಗ್ನೋಸಿಸ್ ಬಹಳ ಆಗ್ಬಿಟ್ಟಿದೆ. ಅವರೇ ಬಂದು ಹೇಳ್ತಾರೆ, ಡಾಕ್ಟರ್ ನಾನು ಟೆಸ್ಟ್ ಮಾಡಿಸಿದೀನಿ, ನನ್ನ ಬ್ಲಡ್ ರಿಪೋರ್ಟ್ಸ್ ನನಗೆ ಗೊತ್ತಿದೆ, ನಾರ್ಮಲ್ ಇದೆ, ನನ್ನ ECG ನಾರ್ಮಲ್ ಇದೆ, ಇಕೋ ನಾರ್ಮಲ್ ಇದೆ, ಸೊ ನನಗೆ ಹೇಗೆ ಹಾರ್ಟ್ ಅಟ್ಯಾಕ್ ಆಗಕ್ಕೆ ಸಾಧ್ಯ, ನಾನು ಒಂದು ತಿಂಗಳಿಂದಾನೇ ಮಾಡಿಸಿದೀನಿ ಅಂತ. ಯಾವುದೇ ಒಂದು ಪರೀಕ್ಷೆ ಮಾಡಿದಾಗ ಆ ಪರೀಕ್ಷೆಗೆ ಪ್ರೀ ಟೆಸ್ಟ್ ಪ್ರಾಬಬಿಲಿಟಿ ಅಂತ ಇರುತ್ತೆ. ಅಂದ್ರೆ ಈ ರೋಗ ಬಂದವರಿಗೆ ಈ ಪರೀಕ್ಷೆ ಮಾಡಿದ್ರೆ ಆ ರೋಗ ಕಂಡು ಹಿಡಿಯುವಂತಹ ಸಾಧ್ಯತೆ ಎಷ್ಟಿದೆ ಅಂತ ಆ ಪರೀಕ್ಷೆಗೆ ಹೇಳುವಂತ ಶಕ್ತಿ ಇರುತ್ತೆ. ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆದಾಗ ಮೊದಲನೇ ECG, ಇಕೋ ನಾರ್ಮಲ್ ಆಗಿರುತ್ತೆ. ಅದು ಅಬ್ನಾರ್ಮಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಯಾರೋ ತಾವೇ ಮಾಡಿಸಿರೋ ECG ಇಂದ ಹಾರ್ಟ್ ತೊಂದರೆ ಇಲ್ಲ ಅನ್ನುವಂತ ಕನ್ಕ್ಲೂಷನ್ಗೆ ಬರಬಾರ್ದು. ವಾಟ್ ಈಸ್ ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್, ಡಾಕ್ಟರ್ ದೀಪಕ್ ಅವ್ರು ಹೇಳ್ದಂಗೆ, ಹೇಗೆ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಹೋಗ್ತದೋ, ಹೃದಯಘಾತ ಅಥವಾ ಪ್ಯಾರಾಲಿಸಿಸ್ ಅಥವಾ ಬೇರೆ ಸಡನ್ ರೋಗ ಬರುವಂತ ಚಾನ್ಸಸ್ ಜಾಸ್ತಿ ಆಗ್ತದೆ. ಅವರಿಗೆ ದೇ ನೀಡ್ ಅ ಕ್ಲೋಸರ್ ಮಾನಿಟರಿಂಗ್ ಬೈ ಅ ಪ್ರೊಫೆಷನಲ್, ನಾಟ್ ಸೆಲ್ಫ್ ಆರ್ ನಾಟ್ ಸಮ್ ರ್ಯಾಂಡಮ್ ಪರ್ಸನ್. ಈಗ ಯಾರಿಗೆ ಒಂದು ರೋಗದ ತಿಳುವಳಿಕೆ ಜಾಸ್ತಿ ಇರ್ತದೋ ಅವ್ರನ್ನ ಮೀಟ್ ಮಾಡ್ಬೇಕು. ಅದಕ್ಕೆ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್ ಅಂತ ಹೇಳಿರ್ತೀವಿ. ವರ್ಷಕ್ಕೆ ಒಂದ್ಸತಿ ಇಂಥವ್ರನ್ನ ಮೀಟ್ ಮಾಡಿ ಪರೀಕ್ಷೆ ಮಾಡಿಸ್ಕೊಳ್ಳೋದ್ರಿಂದ ಕೂಡ ಈ ರೋಗಗಳನ್ನ ತಡೆಯುವಂತ ಒಂದು ಚಾನ್ಸಸ್ ಬಹಳ ಜಾಸ್ತಿ ಆಗ್ತದೆ. ಎರಡನೇದು, ಸ್ಪೆಸಿಫಿಕ್ ಟೆಸ್ಟ್. ಈಗ ಸೈನ್ಸ್ ಬಹಳ ಮುಂದುವರೆದಿದೆ. ನಮಗೆ ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಇಲ್ವೋ ಅಂತ ಪ್ರೆಡಿಕ್ಟ್ ಮಾಡುವಂತಹ ಕ್ಯಾಲ್ಕುಲೇಟರ್ಸು ಇದೆ, ಟೆಸ್ಟ್ಸು ಇದೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ACVD ರಿಸ್ಕ್ ಕ್ಯಾಲ್ಕುಲೇಟರ್ ಅಂತ. ಈಗ ನಾವು ನನ್ನ ಏಜು, ನನ್ನ ಬ್ಲಡ್ ಪ್ರೆಷರು, ನನ್ನ ಶುಗರ್ ವ್ಯಾಲ್ಯೂ, ಕೊಲೆಸ್ಟ್ರಾಲು ಮತ್ತೆ ನನ್ನ ದೇಹದ ತೂಕ, ಹೈಟ್ ಹಾಕಿದ್ರೆ ನನಗೆ ಮುಂದಿನ 10 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ ರಿಸ್ಕ್ ಎಷ್ಟಿದೆ ಅಂತ ಆ ಕ್ಯಾಲ್ಕುಲೇಟರ್ ಹೇಳುತ್ತೆ. ಅದು ಇಂಟರ್ನೆಟ್ ಅಲ್ಲಿ ಎಲ್ರಿಗೂ ಅವೈಲೇಬಲ್ ಇದೆ. ಎರಡನೇದಾಗಿ, ದೇರ್ ಇಸ್ ಅ ಟೆಸ್ಟ್ ಕಾಲ್ಡ್ CT ಆಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಅದು ಅತಿ ಸಣ್ಣ ಬ್ಲಾಕ್ ಇದ್ರೂ ಕೂಡ ಕಂಡು ಹಿಡಿದು ಅವರಿಗೆ ತಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡುವಂತ, ಎನ್ಕರೇಜ್ ಮಾಡುವಂತಹ ಶಕ್ತಿ ಇರುತ್ತೆ. ಬ್ಲಾಕೇಜಸ್ ಏನಾದ್ರು ಜಾಸ್ತಿ ಇದ್ರೆ ತಕ್ಷಣ ತಿಳಿದು ಅದನ್ನ
ಕ್ಲಿಯರ್ ಮಾಡುವಂತಹ ಅಡ್ವೈಸ್ ಕೊಡುವಂತ ಕೇಪಬಿಲಿಟಿ ಇರುತ್ತೆ. ಸೊ ಸ್ಪೆಷಲಿಸ್ಟ್ ನ ಕಂಡುಹಿಡ್ಕೊಂಡು ಹೌ ಟು ಪ್ರಿವೆಂಟ್ ದ ವೆರಿ ಫಸ್ಟ್ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ತಿಳ್ಕೊಳ್ಳೋದು ಅತಿ ಮುಖ್ಯ. ಓಕೆ ಡಾಕ್ಟರ್, ನೀವ್ ಹೇಳಿದ ಹಾಗೆ ಅಂದ್ರೆ ನಮ್ಮನ್ನ ಫಸ್ಟ್ ನಾವು ಎಜುಕೇಟ್ ಮಾಡ್ಕೊಳ್ಬೇಕು, ಅದರ ಜೊತೆಗೆ ಇತರರನ್ನು ಕೂಡ ಎಜುಕೇಟ್ ಮಾಡ್ಬೇಕು ಈ ಒಂದು ವಿಚಾರದಲ್ಲಿ. ಸೊ ಥ್ಯಾಂಕ್ ಯು ಡಾಕ್ಟರ್. ನನ್ನ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಟಾಮ್ ಅವ್ರಿಗೆ. ಸರ್, ಅಮೆರಿಕದ ರೆಡ್ ಕ್ರಾಸ್ ಪ್ರಕಾರ ಪ್ರತಿ ನಿಮಿಷಕ್ಕೂ ತಕ್ಷಣ ಚಿಕಿತ್ಸೆ ಸಿಗದೆ ಇರೋ ಕಾರಣ ಕಾರ್ಡಿಯಕ್ ಅರೆಸ್ಟ್ ಇಂದಾಗಿ ಬದುಕು ಉಳಿಯುವ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಸೊ CPR ಈ ನಿಟ್ಟಿನಲ್ಲಿ ಮಹತ್ವವಾಗಿದ್ದು, ತಕ್ಷಣ ಯಾರಾದ್ರೂ CPR ನೀಡಿದ್ರೆ ಒಬ್ಬರ ಜೀವವನ್ನು ಉಳಿಸುವ ಸಾಧ್ಯತೆ ಇದೆಯಾ ಅಂತ, ಅಂದ್ರೆ ಹೆಚ್ಚು ಮಾಡುತ್ತಾ ಅಂತ. ಅದ್ರ ಜೊತೆಗೆ ಡಾಕ್ಟರ್, ನಾವು ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಕ್ ಅರೆಸ್ಟ್ ಪದಗಳನ್ನ ಬಳಸ್ತೀವಿ, ಆದ್ರೆ ಇವುಗಳ ಅರ್ಥ ಏನು ಅನ್ನುವಂಥದ್ದು ಸರಿಯಾಗಿ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂದ್ರೆ ನಮ್ದು ಹೃದಯದ ರಕ್ತನಾಡಿ ಕೊಲೆಸ್ಟ್ರಾಲ್ ಬ್ಲಾಕ್ ಆಗಿ ಹಾರ್ಟ್ ಅಟ್ಯಾಕ್ ಬರುದು. ಸೊ ನಮ್ಗೆ ತುಂಬಾ ನೋವು ಬರುತ್ತೆ, ನಮ್ಗೆ ಕೆಲವು ಸಲ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಆದ್ರೆ ಸಹ ನಾವು ಎಲೈವ್ ಇರ್ತೇವೆ. ಅದು ಹಾರ್ಟ್ ಅಟ್ಯಾಕ್. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಸಡನ್ಲಿ ಓಕೆ ಇರುವುದು ಒಬ್ರು ಬೋಧಕ್ಷಯ ಆಗಿ ಕೆಳಗೆ ಬೀಳ್ತಾರೆ, ಅದು ಕಾರ್ಡಿಯಾಕ್ ಅರೆಸ್ಟ್. ಸಿಂಪಲ್ ಆಗಿ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಪೇಷಂಟ್ ನಮ್ಗೆ ಹೇಳ್ಬೋದು, ನನ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ನೋವಾಗ್ತಾ ಇದೆ, ಆಯಾಸ ಆಗ್ತಾ ಇದೆ ಅಂತ. ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಪೇಷಂಟ್ ಅನ್ಕಾನ್ಶಿಯಸ್ ಆಗಿ ಬೀಳ್ತಾರೆ. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಗಾಡಿ ಮೈಲೇಜ್ ಕಮ್ಮಿ ಆಗ್ತಾ ಇದೆ, ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಗಾಡಿ ಸ್ಟಾಪ್ ಆಗ್ತಾ ಇದೆ. ಸೊ ನಾವು ಆದಷ್ಟು ಬೇಗ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಪೇಷಂಟ್ ಎಲ್ಲಿ ಇದ್ರೆ ಸಹ, ಇನ್ ಹಾಸ್ಪಿಟಲ್ ಇದ್ರೆ ಓಕೆ, ಡಾಕ್ಟರ್ಸ್ ನವರು ಕಾರ್ಡಿಯಾಕ್ ಮಸಾಜ್ ಕೊಟ್ಟು ರಿಸಸಿಟೇಟ್ ಮಾಡಿ, ಕಾರ್ಡಿಯಾಕ್ ಶಾಕ್ ಕೊಟ್ಟು, ಡಿಫಿಬ್ರಿಲೇಟರ್ ಶಾಕ್ ಕೊಟ್ಟು ರಿಸಸಿಟೇಟ್ ಮಾಡಿ, ಯಾಕೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಚೆಕ್ ಮಾಡಿ ಅದು ಸರಿ ಮಾಡ್ತಾರೆ. ಔಟ್ ಆಫ್ ಹಾಸ್ಪಿಟಲ್ ಇದ್ರೆ ಹೂವರ್ ಇಸ್ ನೆಕ್ಸ್ಟ್ ಟು ದ ಪೇಷಂಟ್, ಹತ್ರ ಯಾರು ನಿಲ್ತಾ ಇದ್ದಾರೆ ಅವರಿಗೆ ಕಾರ್ಡಿಯಾಕ್ ಮಸಾಜ್ ಗೊತ್ತಿರಬೇಕು. ಅವರು 1 ಜನ ಅಥವಾ 2 ಜನ ಒಟ್ಟಿಗೆ ಹೆಲ್ಪ್ ಮಾಡಿಕೊಂಡು ಕಾರ್ಡಿಯಾಕ್ ಮಸಾಜ್ ಮಾಡಿ ಪೇಷಂಟ್ ಅನ್ನ ಹಾಸ್ಪಿಟಲ್ಗೆ ಆದಷ್ಟು ಬೇಗ ಮೂವ್ ಮಾಡಬೇಕು. ಹಾರ್ಟ್ ಅಟ್ಯಾಕ್ ಇದ್ರೆ ಸಹ ಪೇಷಂಟ್ ಎಂತ ಕಷ್ಟ ಹೇಳಿದ್ರೆ ಸಹ ಪೇಷಂಟ್ ರಿಲೇಟಿವ್ ಆಂಬ್ಯುಲೆನ್ಸ್ ಕರೆದು ಇಮಿಡಿಯೇಟ್ ಆಗಿ ಎಲ್ಲಿ ಕಾರ್ಡಿಯಾಕ್ ಫೆಸಿಲಿಟಿ ಇದೆ ನಿಯರೆಸ್ಟ್ ಅಥವಾ ECG ಫೆಸಿಲಿಟಿ ಇದೆ ಅಲ್ಲಿ ಹೋಗಿ ECG ತೆಗೆದು ನೋಡಿ ಹಾರ್ಟ್ ಅಟ್ಯಾಕ್ ಉಂಟಾ ಇಲ್ಲ ಅಂತ ಕನ್ಫರ್ಮ್ ಮಾಡಿ ಮತ್ತೆ ಫರ್ದರ್ ಟೆಸ್ಟ್ಗಳು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡಬೇಕು. ಥ್ಯಾಂಕ್ ಯು. ಸೊ ಗಾಡಿ ಮೈಲೇಜ್ ಕಮ್ಮಿ ಅಥವಾ ಗಾಡಿ ಸ್ಟಾಪ್ ಆಯ್ತಾ ನೀವು ನೋಡ್ಬೇಕು. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಡಾಕ್ಟರ್ ದೀಪಕ್ ಅವರಿಗೆ ನನ್ನ ಮುಂದಿನ ಪ್ರಶ್ನೆ. ಡಾಕ್ಟರ್, ನೀವು ಕೂಡ CPR ನ ಮಹತ್ವದ ಬಗ್ಗೆ ಹೇಳ್ಬೋದಾ ಅಂತ, ಇದನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ವಿವರಿಸಿದ್ರೆ ಇದು ತುಂಬಾನೇ ಹೆಲ್ಪ್ಫುಲ್ ಅಂತ. CPR ಅನ್ನೋದು ಯಾಕೆ ಮುಖ್ಯ ಆಗತ್ತೆ ಅಂದ್ರೆ, ಡಾಕ್ಟರ್ ಟಾಮ್ ಅವರು ಈಗ ಹೇಳಿದಾಗೆ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಹಾರ್ಟ್ ನಿಂತು ಹೋಗುತ್ತೆ. ಹಾರ್ಟ್ ನಿಂತೋದಾಗ ಮೆದುಳಿಗೆ, ಕಿಡ್ನಿಗೆ, ಬೇರೆ ಆರ್ಗನ್ಸ್ಗೆ ಬ್ಲಡ್ ಸಪ್ಲೈ ಹೋಗೋದಿಲ್ಲ ಹಾರ್ಟ್ ನಿಂದ. ಸೊ ಈಗ ನಾವು ಯಾರಾದ್ರೂ ಕೊಲಾಪ್ಸ್ ಆದ್ರೆ ಅವ್ರಿಗೆ ಉಸಿರಾಟ ನಡೀತಾ ಇದೆಯಾ, ಪಲ್ಸ್ ಇದೆಯಾ ಅಂತ ಇಲ್ಲಿ ಮುಟ್ಟಿ ಚೆಕ್ ಮಾಡ್ಬೋದು. ನೆಕ್ ನಲ್ಲಿ ಉಸಿರಾಟನ ಮೂಗತ್ರ ಬೆರಳಿಡ್ದು ಚೆಕ್ ಮಾಡ್ಬೋದು. ಉಸಿರಾಟ ಇಲ್ಲ, ಪಲ್ಸ್ ಇಲ್ಲ ಅಂತ ಕಂಡು ಬಂದ್ರೆ ತಕ್ಷಣ CPR ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಮೆದುಳಿಗೆ, ಬ್ರೈನ್ಗೆ 5 ನಿಮಿಷಕ್ಕಿಂತ ಹೆಚ್ಚು ಬ್ಲಡ್ ಸಪ್ಲೈ ಆಗದೆ ಇದ್ರೆ ಮೆದುಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಮೆದುಳು ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆದ್ರೆ ಅದನ್ನ ಆಮೇಲೆ ಏನೇ ಹಾರ್ಟ್ ನ ನಾವು ಸ್ಟಾರ್ಟ್ ಮಾಡಿದ್ರೆ ಕೂಡ ಉಪಯೋಗ ಆಗೋದಿಲ್ಲ. ಪೇಷಂಟ್ ಕೋಮಾಗ ಹೊರಟೋಗ್ತಾರೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಹೈಪಾಕ್ಸಿಕ್ ಎನ್ಸೆಫಲೋಪತಿ ಅಂತ ಹೇಳ್ತೀವಿ. ಅದರಿಂದ ಯಾರನ್ನು ವಾಪಸ್ ತರೋದಕ್ಕೆ ಆಗೋದಿಲ್ಲ. ಆದ್ರಿಂದ ಯಾರಿಗಾದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಕಂಡು ಬಂದ್ರೆ, ಪಲ್ಸ್ ಇಲ್ಲ, ಉಸಿರಾಟ ಇಲ್ಲ ಅಂತ ಕಂಡು ಬಂದ್ರೆ ತಕ್ಷಣ CPR ಸ್ಟಾರ್ಟ್ ಮಾಡ್ಬೇಕಾಗತ್ತೆ. CPR ನಲ್ಲಿ CAB ಅಂತ ಹೇಳ್ತೀವಿ. CAB ಅಂದ್ರೆ ಚೆಸ್ಟ್ ಕಂಪ್ರೆಷನ್, ಏರ್ವೇ, ಬ್ರೀದಿಂಗ್. ಸೊ 3 ನೋಡ್ಕೊಳ್ಬೇಕಾಗತ್ತೆ. ಏನು ಇಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬರೀ ಚೆಸ್ಟ್ ಕಂಪ್ರೆಷನ್ ನ ಮಾಡ್ಕೊಂಡು ಹೋದ್ರೆ ಕೂಡ ಸಾಕಷ್ಟು ಜೀವಗಳನ್ನ ನಾವು ಉಳಿಸಬಹುದಾಗತ್ತೆ. ಸೊ ಎಲ್ಲರೂ ಕೂಡ ಶಾಲೆಯಲ್ಲಿರ್ಬಹುದು, ಹಾಸ್ಪಿಟಲ್ಗಳಲ್ಲಿರ್ಬಹುದು, ಆಫೀಸಸ್ ಅಲ್ಲಿ ಇರ್ಬಹುದು, ಎಲ್ಲಿ ಬೇಕಾದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಜನ ಬೀಳೋ ಸಾಧ್ಯತೆ ಇರುತ್ತೆ. ಸುತ್ತಮುತ್ತ ಇರೋರಿಗೆ CPR ಗೊತ್ತಿದ್ರೆ ಜೀವಗಳನ್ನ ಉಳಿಸಬಹುದಾಗತ್ತೆ. ಸೊ ನಾವ್ ಇದ್ರಲ್ಲಿ ಒಬ್ಬ ವ್ಯಕ್ತಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ಕಂಡು ಬಂದ್ರೆ
ತಕ್ಷಣ ಚೆಕ್ ಮಾಡ್ಬೇಕು, CPR ಸ್ಟಾರ್ಟ್ ಮಾಡ್ಬೇಕು. ಹತ್ರದಲ್ಲಿ ಯಾರಾದ್ರೂ ಇದ್ರೆ ಅವರನ್ನ ಸಹಾಯಕ್ಕೆ ಕರಿಬೇಕು. ಯಾರಿಗಾದ್ರೂ ಫೋನ್ ಮಾಡಿ ಆಂಬ್ಯುಲೆನ್ಸ್ ನ ತಕ್ಷಣ ಕರೆಸಿ, ಹತ್ರದಲ್ಲಿರೋ ಹಾಸ್ಪಿಟಲ್ ಇಂದ ವೈದ್ಯರು ಬಂದು ಅವ್ರನ್ನ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಟೇಕ್ ಓವರ್ ಮಾಡ್ತಾರೆ. ಆಮೇಲೆ ಅವರ ಎಮರ್ಜೆನ್ಸಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಫರ್ದರ್ ಟ್ರೀಟ್ಮೆಂಟ್ ನಡೆಯುತ್ತೆ, ಫರ್ದರ್ CPR ಕಂಟಿನ್ಯೂ ಆಗುತ್ತೆ. ರಿಸಸಿಟೇಟ್ ಆದ್ಮೇಲೆ ಫರ್ದರ್ ಟ್ರೀಟ್ಮೆಂಟ್ ಮಾಡಿ ಏನ್ ಕಾರಣದಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ನೋಡಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಅದೇ ಇದೆಲ್ಲ ಆಗಿ ಮನುಷ್ಯ ಉಳಿಬೇಕು ಅಂತಂದ್ರೆ ಮೊದಲು ಯಾರು ನೋಡಿದ್ರು ಅವರು ಇಮಿಡಿಯೇಟ್ ಆಗಿ CPR ಮಾಡಿದ್ರಾ ಇಲ್ವಾ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದು ನಿಮ್ಮ ಸಹೋದ್ಯೋಗಿ ಇರ್ಬೋದು, ನಿಮ್ಮ ನೇಬರ್ ಇರ್ಬೋದು, ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಕಲೀಗ್ ಇರ್ಬೋದು, ನಿಮ್ಮ ಬಾಸ್ ಇರ್ಬೋದು, ಯಾರಾದ್ರೂ ಇರ್ಬೋದು. ಇಮಿಡಿಯೇಟ್ ಆಗಿ CPR ಮಾಡ್ಬೇಕು. CAB ಚೆಸ್ಟ್ ಕಂಪ್ರೆಷನ್, ಏರ್ವೇ ಬ್ರೀದಿಂಗ್, ಮೌತ್ ಟು ಮೌತ್ ಬ್ರೀದಿಂಗ್ ಕೊಡಕ್ ಆದ್ರೆ ಕೊಡ್ಬೇಕಾಗತ್ತೆ. 30 ಕಂಪ್ರೆಷನ್ ಕೊಡ್ಬೇಕು, 2 ಬ್ರೆತ್ ಕೊಡ್ಬೇಕು. ಬ್ರೆತ್ ಕೊಡಕ್ ಆಗಿಲ್ಲ ಯಾವುದೇ ಕಾರಣದಿಂದ ಅಂದ್ರೆ ಕೂಡ ಚೆಸ್ಟ್ ಕಂಪ್ರೆಷನ್ ಮಾತ್ರ ಮಾಡ್ಕೊಂಡು ಹೋದ್ರೆ ಕೂಡ ಜೀವ ಉಳಿಯೋ ಚಾನ್ಸ್ ಇರುತ್ತೆ. ಸೊ ಇದು CPR ನ ಮಹತ್ವ. ನಾವು ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ, ಆಫೀಸ್ಗಳಲ್ಲಿ ಎಲ್ಲ ಕಡೆ ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು. ಜನರಿಗೆ CPR ಕಲ್ತ್ಕೊಳ್ಳಿ ಅಂತ ಹೇಳ್ಬೇಕು. BLS ಟ್ರೈನಿಂಗ್ ಅಂತ ಹೇಳ್ತೀವಿ, ಬೇಸಿಕ್ ಲೈಫ್ ಸಪೋರ್ಟ್. ಇದು ಹಲವಾರು ಆಸ್ಪತ್ರೆಗಳು, ಬೇರೆ NGOಗಳು, ಆರ್ಗನೈಸೇಷನ್ಗಳು ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ನಿಮ್ಮನ್ನ ನೋಂದಾಯಿಸ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ, CPR ಕಲ್ತ್ಕೊಳ್ಳಿ. BLS ಟ್ರೈನಿಂಗ್ ಮಾಡ್ಕೊಳ್ಳೋದ್ರಿಂದ, CPR ಟ್ರೈನಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ವೈದ್ಯರು ಅಲ್ಲದೆ ಇದ್ರು ಕೂಡ ಯಾರ್ದೋ ಒಬ್ರದ್ದು ಜೀವ ಉಳಿಸೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಎಲ್ಲರೂ CPR ಕಲ್ತ್ಕೊಳ್ಬೇಕು. ಇನ್ನು ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ಗಿರೀಶ್ ಅವ್ರಿಗೆ. ಡಾಕ್ಟರ್, ಈ ಎಚ್ಚರಿಕೆಯ ಗಂಟೆ ಅಂತಿರುವ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಆಳವಾಗಿ ತಿಳಿಯಲು 2014ರಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಮತ್ತು ಹಾರ್ಡ್ವೇರ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ವರದಿ ಸಹಾಯಕವಾಗಿತ್ತು. ಸೊ ಈ ವರದಿ CVD ಭಾರತದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತದೆ ಎಂಬ ಮಾಹಿತಿಯನ್ನ ನೀಡಿತ್ತು. CVD ಕಾರಣದಿಂದಾಗಿ 2012 ಮತ್ತು 2030ರ ನಡುವೆ ಭಾರತವು ಸುಮಾರು $2.17 ಟ್ರಿಲಿಯನ್ ಆರ್ಥಿಕ ನಷ್ಟವನ್ನ ಅನುಭವಿಸುತ್ತದೆ ಎಂಬ ಮಾಹಿತಿಯನ್ನ ನೀಡಿದ್ರು. ಇದನ್ನ ಅಂದಾಜಿಸಲಾಗಿತ್ತು ಅಂತಾನೆ ಹೇಳ್ಬೋದು. ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಸದ್ಯದ ಇಂತಹ ಸ್ಥಿತಿಯಲ್ಲಿ ಡಾಕ್ಟರ್ ರೋಗಿಗಳಿಗೆ ಹಾರ್ಟ್ ಡಿಸೀಸ್ ಚಿಕಿತ್ಸೆಯಲ್ಲಿ ಬಳಸುವ ಔಷಧಿಗಳ ಪರಿಣಾಮಗಳ ಬಗ್ಗೆ ಹೇಳಬಹುದಾ? ಯಾವ ರೀತಿ ಪ್ರಯೋಜನವಾಗುತ್ತೆ? ಈ ಪ್ರಯೋಜನಗಳ ಬಗ್ಗೆಯೂ ಕೂಡ ತಿಳಿಸ್ಕೊಡಿ. ಪ್ರತಿಯೊಂದು ರೋಗಕ್ಕೂ ಒಂದು 3 ಡೈಮೆನ್ಷನ್ಸ್ ಇರುತ್ತೆ. ಒಂದು ಎಕನಾಮಿಕ್ ಬರ್ಡನ್, ಅಂದ್ರೆ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಕಷ್ಟ ಆಗೋದು. ಎರಡನೇದ್ದು ಅವ್ರು ಎಲ್ಲಿ ಕೆಲಸ ಮಾಡ್ತಾರೋ ಆ ಎನ್ವೈರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಆರ್ಗನೈಸೇಷನ್ಗೂ ಲಾಸ್ ಆಗುತ್ತೆ, ಸಂಸಾರಕ್ಕೂ ಲಾಸ್ ಆಗುತ್ತೆ, ಮನುಷ್ಯ ದುಡಿಯಕ್ ಆಗೋದಿಲ್ಲ. ಮೂರನೇದ್ದು ಐ ಥಿಂಕ್ ದಿ ಸೈಕಾಲಜಿಕಲ್ ಎಫೆಕ್ಟ್. ಯಾವುದೇ ಒಂದು ರೋಗ ಬಂದ ಮೇಲೆ ಆ ವ್ಯಕ್ತಿಯ ಕಾನ್ಫಿಡೆನ್ಸ್ಗೆ ಬಹಳ ಅಫೆಕ್ಟ್ ಆಗ್ತದೆ. ಅದನ್ನ ನಾವು ಯಾವುದೇ ರೋಗನ 2 ರೀತಿಯಲ್ಲಿ ಮ್ಯಾನೇಜ್ ಮಾಡ್ಬೋದು. ಒಂದು, ರೋಗ ಬರದೇ ಇರುವ ಹಾಗೆ ತಡೆ ಕಟ್ಟೋದು. ಎರಡನೇದ್ದು, ಬಂದ ಮೇಲೆ ಅದನ್ನ ಸರಿ ಟ್ರೀಟ್ಮೆಂಟ್ ಮಾಡಿ 2ನೇ ಸತಿ ಬರ್ದಂಗೆ ನೋಡ್ಕೊಳ್ಳೋದು. ವಾಟ್ ವಿ ಕಾಲ್ ಇಸ್ ಪ್ರಿವೆಂಟಿಂಗ್, ಅಂಡ್ ಸೆಕೆಂಡ್ ಒನ್ ಇಸ್ ಪ್ರಿವೆಂಟ್ ದ ರಿಕರೆನ್ಸ್, 2ನೇ ಸತಿ ಬರುವಂಥದ್ದು. ಯಾಕಂದ್ರೆ ಇದು ಯಾವ ರೋಗಗಳು ಒಂದೇ ಸತಿ ಬಂದು ಕ್ಯೂರ್ ಮಾಡುವಂಥದ್ದು ಅಲ್ಲ, ಇದು ಕಂಟ್ರೋಲ್ ಮಾಡುವಂತಹ ರೋಗಗಳು. ನಾವು ಸದ್ಯಕ್ಕೆ ಒಂದು ಒಳ್ಳೆ ಕಾಲದಲ್ಲಿ ಜೀವನ ಮಾಡ್ತಾ ಇದೀವಿ. ಯಾಕೆಂದ್ರೆ ಎಷ್ಟೋ ರೋಗಗಳನ್ನ ತಡೆಗಟ್ಟುವಂತಹ ವಂಡರ್ಫುಲ್ ಮೆಡಿಸಿನ್ಸ್ ನಮ್ಮೆಲ್ಲರಿಗೂ ತಗೊಳಕ್ಕೆ ಒಂದು ಅವಕಾಶ ಇದೆ. ವಿ ಆರ್ ಲಿವಿಂಗ್ ಇನ್ ಟೈಮ್ಸ್ ವೆನ್ ಆಲ್ ದೀಸ್ ಆರ್ ಅವೈಲೇಬಲ್ ಟು ಅಸ್. ಹಾಗಾಗಿ ಈಗ ಹೃದಯ ಘಾತ ಆಗಬೇಕು ಅಂದ್ರೆ ರಿಸ್ಕ್ ಫ್ಯಾಕ್ಟರ್ಸ್ ಇರುವಂಥದ್ದು ಕಾಮನೆಸ್ಟ್. ಬಹಳ ಕಡಿಮೆ ಜನಕ್ಕೆ ಯಾವುದು ರಿಸ್ಕ್ ಫ್ಯಾಕ್ಟರ್ಸ್ ಇಲ್ದೇನೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸ್ ಇರುತ್ತೆ. ದಟ್ ಇಸ್ ವೆರಿ ಸ್ಮಾಲ್. ಈಗ ಹಾರ್ಟ್ ಅಟ್ಯಾಕ್ ನ ತಡಿಬೇಕು ಅಂದ್ರೆ ದಟ್ ಇಸ್ ಯಾಕೆ ಬರ್ತದೆ ಅಂದ್ರೆ ರಕ್ತನಾಳದ ಒಳಗೆ ಕೊಬ್ಬಿನಾಂಶ ಸೇರಿ ಅದು ರಕ್ತ ಹರಿಯುವಂತ ಜಾಗನ ಸಣ್ಣದು ಮಾಡಿ ಆಕ್ಸಿಜನ್ ಸಪ್ಲೈನ ಕಡಿಮೆ ಮಾಡ್ತದೆ. ಸೊ ಆ ಕೊಬ್ಬಿನಾಂಶ ಸೇರುವಂತದನ್ನ ಕಡಿಮೆ ಮಾಡಬೇಕು. ಯಾವ ಕಾರಣಗಳಿಂದ ಆ ಕೊಬ್ಬಿನಾಂಶ ಸೇರ್ಕೊಳ್ಳುತ್ತೆ ಅನ್ನೋದು ಅಂದ್ರೆ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಒಬೆಸಿಟಿ, ಅವನ್ನೂ ಕಡಿಮೆ ಮಾಡ್ಕೋಬೇಕು. ಎರಡನೇದು, ಬ್ಲಾಕ್ ಆದಾಗ ಅದರೊಳಗೆ ರಕ್ತ ಹೆಪ್ಪುಗಟ್ಟದಾಗ ನೋಡ್ಕೋಬೇಕು. ಹೀಗಾಗಿ ನಾವು ಮೆಡಿಸಿನ್ಸ್ ಅನ್ನೋದು ವೆರಿ ವೆರಿ ಕ್ರೂಷಿಯಲ್. ಎಷ್ಟೋ ಜನ ಹೇಳ್ತಾರೆ, ಡಾಕ್ಟ್ರೆ ಮೆಡಿಸಿನ್ ಲೈಫ್ ಲಾಂಗ್ ತಗೋಬೇಕಾ ಅಂತ. ಈಗ ನಾನು ಅವ್ರಿಗೆ ಕೇಳ್ತೇನೆ, ಲೈಫ್ ಲಾಂಗ್ ಹಲ್ಲು ಉಜ್ತೀರಾ ನೀವು? ಲೈಫ್ ಲಾಂಗ್ ಸೋಪ್ ಹಚ್ಚಿ ಸ್ನಾನ ಮಾಡ್ತೀರಾ? ಯಾಕಂದ್ರೆ ಒಂದು ಹಲ್ಲಿಗೆ ಅಷ್ಟು ನೀವು ಕಾಳಜಿ ಮಾಡ್ಬೇಕಾದ್ರೆ ನಿಮ್ಮ ಹೃದಯಕ್ಕೆ ಕಾಳಜಿ ಮಾಡಕ್ಕಾಗೋದಿಲ್ವಾ? ಏನು ನಿಮ್ಮ ಹಲ್ಲು ಕೆಟ್ಟಿಲ್ಲ ಆದ್ರೂ ದಿನ ಪೇಸ್ಟ್ ಹಾಕಿ ಬ್ರಷ್ ಮಾಡ್ತಿರ್ತಾರೆ. ಸೊ ವಾಟ್ ಇಟ್ ಮೀನ್ಸ್ ಇಸ್ ಅವರಿಗೆ ಅದರದ ಒಂದು ತಿಳುವಳಿಕೆ ಬರಬೇಕು. ನಾನು
ಜೀವನ ಪರ್ಯಂತ ನನ್ನ ಹಾರ್ಟ್ನ, ನನ್ನ ಮೆದುಳನ್ನ, ನನ್ನ ಕಿಡ್ನಿನ, ಲಿವರ್ನು ನಾನು ಹಲ್ತರ ನೋಡ್ಕೋಬೇಕು ಅನ್ನುವಂಥದ್ದು. ಸೊ ಅದನ್ನ ಹೇಗೆ ಸರಿ ನೋಡ್ಕೊಳಕ್ ಸಾಧ್ಯ? ಅವಕ್ಕೆ ರೋಗ ಬರ್ದಂಗೆ ನೋಡ್ಕೋಬೇಕು ಅಂದ್ರೆ ನಮ್ಮ ರಕ್ತದೊತ್ತಡ, ನಮ್ಮ ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಒಬೇಸಿಟಿ ಇವನ್ನೆಲ್ಲ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಇದಕ್ಕೋಸ್ಕರ ಒಳ್ಳೊಳ್ಳೆ ಮೆಡಿಸಿನ್ಗಳಿದೆ. ಅತಿ ಮುಖ್ಯವಾಗಿ ಅಂದ್ರೆ ಕೊಲೆಸ್ಟ್ರಾಲ್ ಲೋವರಿಂಗ್ ಮೆಡಿಸಿನ್. ಜನಕ್ಕೆ ನಾನು ತಗೊಂಡ್ರೆ ಇಮಿಡಿಯೇಟ್ ಏನ್ ಗ್ರಾಟಿಫಿಕೇಶನ್ ಇಲ್ವಲ್ಲ ಅನ್ನೋ ಒಂದು ಭಾವನೆ. ಈಗ ನೀವು ಬಿ ಪಿ ಮೆಡಿಸಿನ್ ಹಾಕೊಂಡ್ರೆ ನಾಳೆ ಚೆಕ್ ಮಾಡಿದ್ರೆ ಬಿ ಪಿ ಕಡಿಮೆ ಆಗಿರುತ್ತೆ. ಬಟ್ ಕೊಲೆಸ್ಟ್ರಾಲ್ ಮೆಡಿಸಿನ್ ಹಾಕೊಂಡ್ರೆ ನಾಳೆನೆ ಬದಲಾವಣೆ ಆಗಲ್ಲ. ಅದು ನಿಮ್ಮ ಜೀವನ ಪೂರ್ತಿ ಕಾಯುತ್ತೆ ಅನ್ನೋವಂತ ಒಂದು ಕಲ್ಪನೆ ಇರೋದಿಲ್ಲ ಅವರಿಗೆ. ಸೊ ಎರಡನೇದು, ಬಿ ಪಿನ ಸರಿಯಾಗಿ ಸಿಸ್ಟಾಲಿಕ್ ಬಿ ಪಿ, ಡಯಾಸ್ಟಾಲಿಕ್ ಬಿ ಪಿ ಅನ್ನೋದನ್ನ ಸರಿಯಾಗಿ ದಿನ ಒಂದು ವಾರ ಮನೆಯಲ್ಲೇ ಚೆಕ್ ಮಾಡಿಕೊಂಡು ಒಳ್ಳೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಮೂರನೇದು, ನಿಮ್ಮ ಡಯಾಬಿಟೀಸ್ನ ಫಾಸ್ಟಿಂಗ್ ಶುಗರ್, ಪೋಸ್ಟ್ ಪ್ರ್ಯಾಂಡಿಯಲ್ ಶುಗರ್, ಇವೆಲ್ಲನ್ನು ನಾವು ಸರಿಯಾದ ಮೆಡಿಸಿನ್ಗಳನ್ನ ತಗೊಂಡು ಸರಿಯಾದ ಕಂಟ್ರೋಲ್ ಇಟ್ಕೊಳ್ತಾ ಬಂದ್ರೆ ನಾವು ನಮ್ಮ ಹ್ಯೂಮನ್ಲಿ ಪಾಸಿಬಲ್ ವೇ ಅಲ್ಲಿ ಪ್ರತಿಯೊಂದು ರೋಗಗಳನ್ನ ತಡೆಯಕ್ಕೆ ಸಾಧ್ಯ. ಸೊ ಇಂಡಿಯಾ ಹ್ಯಾಸ್ ಬಿಕಮ್ ದಿ ಬೆಹಮೌತ್ ಆಫ್ ಫಾರ್ಮಾ. ಅಂದ್ರೆ ಜಗತ್ತಿಗೆನೆ ಹೈಯೆಸ್ಟ್ ಕ್ವಾಲಿಟಿ ಮೆಡಿಸಿನ್ಸ್ ನ ಸಪ್ಲೈ ಮಾಡುವಂತಹ ಪವರ್ ಹೌಸ್ ಇಂಡಿಯಾ ಆಗಿದೆ. ಅಂಡ್ ನಮ್ಮೆಲ್ಲರಿಗೂ ಅತಿ ಅಫೋರ್ಡಬಲ್ ದರದಲ್ಲಿ ಮೆಡಿಸಿನ್ಗಳು ಲಭ್ಯವಾಗಿದ್ದಾವೆ. ಹಾಗಿರ್ಬೇಕಾದ್ರೆ ನಾವು ಯಾವುದೇ ಮೆಡಿಕಲ್ ಪ್ರೊಫೆಷನಲ್ ಏನ್ ಹೇಳಿರ್ತಾರೆ, ಯಾವ ಔಷಧಿ ಯಾವ ಡೋಸ್ ನಲ್ಲಿ ಯಾವ ಫ್ರೀಕ್ವೆನ್ಸಿಲಿ ತಗೋಬೇಕು ಅನ್ನೋದನ್ನ ತಿಳ್ಕೊಂಡ ಮೇಲೆ ಅದನ್ನ ಅಡ್ಹೆರೆನ್ಸ್ ಅಂದ್ರೆ ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ಬಹಳ ರೋಗಗಳನ್ನ ತಡಿಬಹುದು. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಅಂದ್ರೆ ನಮ್ಮನ್ನ ನಾವು ತುಂಬಾನೇ ಕೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನೀವು ಸಿಂಪಲ್ ಆಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿತ್ತು ಎಕ್ಸಾಂಪಲ್ ಅದು. ಅಂಡ್ ನನ್ನ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಟಾಮ್ ಅವ್ರಿಗೆ. ಡಾಕ್ಟರ್, ಆಂಜಿಯೋಪ್ಲಾಸ್ಟಿಯ ಪ್ರಯೋಜನಗಳ ಬಗ್ಗೆ ಹೇಳ್ಬೋದಾ? ಅದರ ಜೊತೆಗೆ ಇರುವ ಅಪಾಯಗಳ ಬಗ್ಗೆ ಕೂಡ ತಿಳಿಸ್ಕೊಡಿ. ಇತ್ತೀಚೆಗೆ ನಮ್ದು ಸ್ಟೇಟ್ ಆಫ್ ದಿ ಆರ್ಟ್ ಟ್ರೀಟ್ಮೆಂಟ್ ಹೇಳಿದ್ರೆ, ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದ್ರೆ ಕರೆಕ್ಟ್ ಟ್ರೀಟ್ಮೆಂಟ್ ಆಂಜಿಯೋಗ್ರಫಿ ಮಾಡಿ ಡಾಕ್ಟರ್ ಡಿಸ್ಕಸ್ ಮಾಡ್ತಾರೆ. ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಹಾಕಿದ್ರೆ ಬೆನಿಫಿಟ್ ಬರ್ಬೋದಾ ಇಲ್ವಾ ಅಂತ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಅದೇ ಕರೆಕ್ಟ್ ಟ್ರೀಟ್ಮೆಂಟ್. ಬಟ್ ಕೆಲವು ಸಲ ಎಂದಾಗ್ತದೆ, ಹಾರ್ಟ್ ಅಟ್ಯಾಕ್ ಆಗಿ ಆದ್ಮೇಲೆ ಪೇಷಂಟಿಗೆ ಹಾರ್ಟ್ ವೀಕ್ ಆಗಿ ಹಾರ್ಟ್ ಫೇಲಿಯರ್ ಬರ್ಬೋದು, ಅದೆಲ್ಲ ಆಗ್ಬೋದು. ಸೊ ಪೇಷಂಟ್ ಕೆಲವರು ಫೀಲಿಂಗ್ ಆಗ್ತದೆ ಆಂಜಿಯೋಪ್ಲಾಸ್ಟಿ ಆಗಿದ್ದಕ್ಕೋಸ್ಕರ ಹಾರ್ಟ್ ಫೇಲಿಯರ್ ಆಗಿದೆ. ಸೊ ನಮ್ದು ಕಾಯಿಲೆ ಬಗ್ಗೆ ನಮ್ಗೆ ಕರೆಕ್ಟ್ ಗೊತ್ತಿರಬೇಕು. ಹಾರ್ಟ್ ಅಟ್ಯಾಕ್ ಆಗಿ ನಾವು ಆದಷ್ಟು ಬೇಗ ಬ್ಲಾಕ್ ಆಂಜಿಯೋಪ್ಲಾಸ್ಟಿ ಮಾಡಿ ತೆಗೆದ್ರೆ ಮಾತ್ರ ಫ್ಯೂಚರ್ ರಿಸ್ಕ್ ಆಫ್ ಹಾರ್ಟ್ ಫೇಲಿಯರ್ ಕಮ್ಮಿ ಇರೋದು. ನಾವು ಲೇಟ್ ಮಾಡ್ತಾ ಹೋದ್ರೆ ಹಾರ್ಟ್ ಫೇಲಿಯರ್ ರಿಸ್ಕ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಆದ್ರೆ ಆದಷ್ಟು ಬೇಗ ಆಂಜಿಯೋಗ್ರಫಿ ಮಾಡಿ ಡಾಕ್ಟರ್ ಎಂತ ಹೇಳ್ತಾರೆ ಆ ಸಜೆಷನ್. ಕೆಲವರು ಹೇಳ್ತಾರೆ ಆಂಜಿಯೋಪ್ಲಾಸ್ಟಿ ಬೇಕು ಅಂತ ಹೇಳ್ತಾರೆ, ಕೆಲವು ಪೇಷಂಟಿಗೆ ಟ್ಯಾಬ್ಲೆಟ್ಸ್ ಹಾಕು ಅಂತ ಹೇಳ್ತಾರೆ, ಬೇರೆ ಕೆಲವು ಪೇಷಂಟಿಗೆ ಬೈಪಾಸ್ ಆಪರೇಷನ್ ಬೇಕು ಅಂತ ಹೇಳ್ತಾರೆ. ಸೊ ಅದು ಪೇಷಂಟ್ ಅದು ಕಾಯಿಲೆ ನೋಡ್ಕೊಂಡು ಡಾಕ್ಟರ್ನವರು ಡಿಸೈಡ್ ಮಾಡ್ತಾರೆ ಆಂಜಿಯೋಗ್ರಫಿ ಮಾಡೋದು ಡಾಕ್ಟರ್. ಸೊ ಅದಕ್ಕೋಸ್ಕರ ಪೇಷಂಟ್ ಆಂಜಿಯೋಗ್ರಫಿ ಮಾಡಿದ ನಂತರ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್, ಡಾಕ್ಟ್ರು ಪೇಷಂಟ್ ಸೇರಿ ಯಾವುದು ಬೆಸ್ಟ್ ಆಪ್ಷನ್ ಆರ್ ದ ಬೆಸ್ಟ್ ಔಟ್ಕಮ್ ಅನ್ನೋದು ಡಿಸೈಡ್ ಮಾಡೋದು. ಹಾಗೆ ಡಿಸೈಡ್ ಮಾಡಿ ಆಂಜಿಯೋಪ್ಲಾಸ್ಟಿ ರೆಕಮೆಂಡ್ ಮಾಡಿದ್ರೆ ಆಂಜಿಯೋಪ್ಲಾಸ್ಟಿ ಮುಂದೆ ಹೋಗ್ಬೇಕು. ಇತ್ತೀಚೆಗೆ ಮುಂಚೆ ತರ ಅಲ್ಲ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ತುಂಬಾ ಇದೆ. ಅದಕ್ಕೋಸ್ಕರ ಕಾಂಪ್ಲಿಕೇಶನ್ಸ್ ಆಫ್ ಆಂಜಿಯೋಪ್ಲಾಸ್ಟಿ ಕೂಡ ತುಂಬಾ ಕಮ್ಮಿ ಇದೆ. ತುಂಬಾ ಎಕ್ಸ್ಪೀರಿಯನ್ಸ್ ಸೀನಿಯರ್ ಕಾರ್ಡಿಯಾಲಜಿಸ್ಟ್ ಕೆಲವರು ನಮ್ಮ ಸ್ಟೇಟ್ ಅಥವಾ ನಮ್ಮ ಕಂಟ್ರಿದಲ್ಲಿ ಇದ್ದಾರೆ. ಎಲ್ಲರೂ ಒಳ್ಳೆ ಚೆನ್ನಾಗಿ ಮಾಡ್ತಾರೆ, ಎಕ್ಸಲೆಂಟ್ ರಿಸಲ್ಟ್ಸ್ ಅಂಡ್ ಔಟ್ಕಮ್ ಬರುತ್ತೆ. ಆಂಜಿಯೋಪ್ಲಾಸ್ಟಿ ಆಗಿದ ನಂತರ ಕೂಡ ಪೇಷಂಟ್ಸ್ ಟ್ಯಾಬ್ಲೆಟ್ಸ್ ಬಿಡಬಾರ್ದು. ಯಾಕಂದ್ರೆ ಟ್ಯಾಬ್ಲೆಟ್ಸ್ ಬಿಟ್ರೆ ಈ ಆಂಜಿಯೋಪ್ಲಾಸ್ಟಿ ಇಫೆಕ್ಟ್ ನೆಗೆಟ್ ಆಗ್ತದೆ. ಸೊ ಪೇಷಂಟಿಗೆ ಸಹ ಡಾಕ್ಟರ್ 1 hour ಆಂಜಿಯೋಪ್ಲಾಸ್ಟಿ ಮಾಡಿ ಡಾಕ್ಟರ್ದು ಕೆಲಸ ಫಿನಿಶ್ ಆಗ್ತದೆ. ಬಟ್ ಪೇಷಂಟು ಅವರದ್ದು ರಿಲೇಟಿವ್ಸ್ ಕೆಲಸ ಆವಾಗ ಶುರು ಆಗ್ತದೆ. ಎವ್ರಿ ಡೇ ಟ್ಯಾಬ್ಲೆಟ್ ಕೊಡ್ಲೇಬೇಕು, ಡಾಕ್ಟರ್ ಹೇಳಿದ ಪ್ರಕಾರ ಟ್ಯಾಬ್ಲೆಟ್ ತಿನ್ಬೇಕು, ಡಾಕ್ಟರ್ಗೆ ಫ್ರೀಕ್ವೆಂಟ್ ವಿಸಿಟ್ ಮಾಡಿ ಡೋಸ್ ಅಡ್ಜಸ್ಟ್ ಮಾಡ್ತಾ ಇರಬೇಕಾಗ್ತದೆ ಕೆಲವು ಸಲ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್, ಇದು ಎಲ್ಲರೂ ತಿಳಿಸ್ಬೇಕು. ಓಕೆ, ನೀವ್ ಹೇಳೋ ಪ್ರಕಾರ ಆಂಜಿಯೋಗ್ರಫಿ ಮಾಡಿಸೋದ್ರಿಂದ ಪ್ರಾಬ್ಲಮ್ ಏನು ಇಲ್ಲ, ಅಪಾಯ ಏನು ಇಲ್ಲ, ಆದ್ರೆ ಹೆಲ್ತ್ ಕಂಡೀಷನ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು. Overall risk of complications are very, very, very less. ಓಕೆ ಡಾಕ್ಟರ್, ಥ್ಯಾಂಕ್ ಯು.
ನನ್ನ ಮುಂದಿನ ಪ್ರಶ್ನೆ ಡಾಕ್ಟರ್ ದೀಪಕ್ಗೆ. ಡಾಕ್ಟರ್, ಟ್ರೀಟ್ಮೆಂಟ್ ನಂತರ ಹೃದಯ ಚೇತರಿಸಿಕೊಳ್ಳುವುದು ಎಷ್ಟು ಮಹತ್ವದ ಅಂಶ? ಆ ಬಗ್ಗೆ ಏನ್ ಹೇಳ್ತೀರಾ? ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ, ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಪುನರ್ವಸತಿ, ಅಥವಾ ನಾವು ಅದನ್ನ ಒಬ್ಬ ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬಹುದು, ಆಂಜಿಯೋಗ್ರಾಮ್ ಮಾಡಿ ಆಂಜಿಯೋಪ್ಲಾಸ್ಟಿ ಮಾಡಿರ್ಬಹುದು, ಬೈಪಾಸ್ ಸರ್ಜರಿ ಮಾಡಿರ್ಬಹುದು, ವಾಲ್ವ್ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡಿರ್ಬಹುದು. ಅವರು ಬಹಳಷ್ಟು ಸಲ ಏನಾಗತ್ತೆ, ಮುಂದೆ ನನ್ನ ಜೀವನ ಹೇಗಿರುತ್ತೆ, ನಾನು ನಾರ್ಮಲ್ ಆಗಿ ಲೈಫ್ ನ ಲೀಡ್ ಮಾಡ್ಬಹುದಾ, ಯಾವಾಗ್ಲೂ ಒಂದೇ ಕಡೆ ಕೂತಿರ್ಬೇಕಾಗತ್ತಾ, ಕೆಲ್ಸಕ್ಕೆ ಹೋಗ್ಬಹುದಾ, ಕೆಲ್ಸಕ್ಕೆ ಹೋಗ್ಬಾರ್ದಾ, ಎಕ್ಸರ್ಸೈಸ್ ಮಾಡ್ಬಹುದಾ ಮಾಡ್ಬಾರ್ದಾ, ನಾನು ನಾರ್ಮಲ್ ಆಗಿ ಬೇರೆಯವ್ರ ತರ ಟ್ರಾವೆಲ್ ಮಾಡ್ಬಹುದಾ, ಊಟ ತಿಂಡಿ ಮಾಡ್ಬಹುದಾ, ಈ ರೀತಿ ಹಲವಾರು ಡೌಟ್ಗಳು ಅವರ ತಲೆನಲ್ಲಿ ಇರುತ್ತೆ. ಸೊ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಎರಡು ಮುಖ್ಯವಾದದ್ದು ಇರುತ್ತೆ. ಒಂದು, ಮಾನಸಿಕವಾಗಿ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಆಂಗ್ಸೈಟಿ ಇರುತ್ತೆ, ಡಿಪ್ರೆಷನ್ ಇರುತ್ತೆ, ಮುಂದೆ ಹೇಗೆ ಅನ್ನೋ ಬಹಳಷ್ಟು ಚಿಂತೆಗಳಿರುತ್ತೆ. ಅವ್ರಿಗೆ ಕರೆಕ್ಟ್ ಆಗಿ ಎಜುಕೇಟ್ ಮಾಡಿ, ನೀವು ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು, ಮಾತ್ರೆಗಳನ್ನ ತಗೊಳ್ಬೇಕಾಗತ್ತೆ, ಎಕ್ಸರ್ಸೈಸ್ ಮಾಡ್ಬೇಕು, ಡಯಟ್ ಫಾಲೋ ಮಾಡ್ಬೇಕು, ರೆಗ್ಯುಲರ್ ಆಗಿ ಫಾಲೋ ಅಪ್ ಬರ್ಬೇಕು, ಆದ್ರೆ ನೀವು ನಾರ್ಮಲ್ ಆಗಿ ಟ್ರಾವೆಲ್ ಮಾಡ್ಬಹುದು, ಊಟ ತಿಂಡಿ ಮಾಡ್ಬಹುದು, ನೀವು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ಬಹುದು. ಮುಂದಕ್ಕೆ ನೀವು ಕೆಲ್ಸಕ್ಕೆ ಹೋಗೋದಕ್ಕಾಗ್ಲಿ, ನಿಮ್ಮ ಕ್ಯಾರಿಯರ್ ನ ಮುಂದೆ ಪರ್ಸ್ಯೂ ಮಾಡೋದಕ್ಕಾಗ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋದನ್ನ ಮನದಟ್ಟು ಮಾಡಿಸ್ಬೇಕಾಗತ್ತೆ. ಅದರ ಜೊತೆನಲ್ಲಿ ಫಿಸಿಕಲ್ ರಿಹ್ಯಾಬಿಲಿಟೇಷನ್, ಈಗ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿರ್ಬಹುದು, ಬೈಪಾಸ್ ಆಪರೇಷನ್ ಆದ್ಮೇಲೆ ಸ್ವಲ್ಪ ಮಟ್ಟಿಗೆ ನೋವು, ಉಸಿರಾಟದ ತೊಂದರೆಗಳಿರ್ಬಹುದು. ಸೊ ಅವರಿಗೆ ಫಿಸಿಕಲ್ ಆಗಿ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿಸೋದ್ರಿಂದ ಅಸೆಸ್ ಮಾಡಿ ಎಷ್ಟು ಕೆಪಾಸಿಟಿ ಇದೆ, ಅದನ್ನ ಎಷ್ಟು ಬಿಲ್ಡ್ ಮಾಡ್ಬೇಕು, ಓವರ್ ವಾಟ್ ಟೈಮ್ ಅದನ್ನ ಮಾಡ್ಬೇಕು ಅಂತ ನೋಡ್ಕೊಂಡು ಗ್ರಾಜುವಲ್ ಬ್ರೀದಿಂಗ್ ಎಕ್ಸರ್ಸೈಸಸ್, ಟ್ರೆಡ್ಮಿಲ್, ಬೇರೆ ರೀತಿಯ ಎಕ್ಸರ್ಸೈಸಸ್ ನ ಮಾಡಿಸಿ ಅವ್ರದ್ದು ಸ್ಟಾಮಿನಾನ ಸ್ಲೋ ಆಗಿ ಇಂಪ್ರೂವ್ ಆಗೋ ಹಾಗೆ ಮಾಡಿ, ಮಾನಸಿಕವಾದ ರಿಹ್ಯಾಬಿಲಿಟೇಷನ್, ಫಿಸಿಕಲ್ ಆಗಿ ರಿಹ್ಯಾಬಿಲಿಟೇಷನ್ ಎರಡನ್ನು ಮಾಡಿ ಅವ್ರನ್ನ ಸ್ಲೋ ಆಗಿ ನಾರ್ಮಲ್ ಲೈಫ್ ಗೆ ತರಬೇಕಾಗತ್ತೆ. ಕೆಲವರು ತುಂಬಾ ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಜಾಸ್ತಿ ಕಾಂಪ್ಲಿಕೇಶನ್ ಇಲ್ಲದೆ ಇದ್ರೆ 1-2 ವಾರದಲ್ಲೇ ನಾರ್ಮಲ್ ಆಗ್ಬಿಡ್ತಾರೆ. ಜಾಸ್ತಿ ಕಾಂಪ್ಲಿಕೇಶನ್ಸ್ ಇದ್ದು ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿ ದೊಡ್ಡ ಮಟ್ಟದ ಸರ್ಜರಿ, ಕಾಂಪ್ಲಿಕೇಟೆಡ್ ಸರ್ಜರಿ ಎಲ್ಲ ಆಗಿದ್ರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗಬಹುದು. ಅದನ್ನ ಅವ್ರದ್ದು ಇನಿಷಿಯಲ್ ಸ್ಟೇಟಸ್ ಹೇಗಿದೆ ಅಂತ ನೋಡ್ಕೊಂಡು ಅದ್ರ ಪ್ರಕಾರ ರಿಹ್ಯಾಬಿಲಿಟೇಷನ್ ಮಾಡ್ಬೇಕಾಗತ್ತೆ. ಇವತ್ತಿನ ದಿನದಲ್ಲಿ ಯಾವುದೇ ಒಂದು ಕಾಯಿಲೆ ಇರ್ಲಿ, ಬ್ರೈನ್ ಸರ್ಜರಿ ಇರ್ಲಿ, ಹಾರ್ಟ್ ಸರ್ಜರಿ ಇರ್ಲಿ, ಕ್ಯಾನ್ಸರ್ ಇರ್ಲಿ, ಲಂಗ್ಸ್ ಗೆ ಸಂಬಂಧಪಟ್ಟ ತೊಂದರೆ ಇರ್ಲಿ, ರಿಹ್ಯಾಬಿಲಿಟೇಷನ್ ಅನ್ನೋದು ಬಹಳ ಮುಖ್ಯ ಆಗಿದೆ. ಒಂದು ಮಾತ್ರೆ ಬರೆದು ಬಿಡೋದ್ರಿಂದ ಅಥವಾ ಒಂದು ಸರ್ಜರಿ ಮಾಡ್ಬಿಡೋದ್ರಿಂದ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಸರಿ ಹೋಗೋದಿಲ್ಲ. ಅವನು ಸೊಸೈಟಿನಲ್ಲಿ, ಅವನ ಆಕ್ಯುಪೇಷನ್ ನಲ್ಲಿ, ಲೈಫ್ ನಲ್ಲಿ ಟು ಗೆಟ್ ಬ್ಯಾಕ್ ಟು ನಾರ್ಮಲ್ಸಿ. ಅದಕ್ಕೆ ರಿಹ್ಯಾಬಿಲಿಟೇಷನ್ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಪ್ರತಿಯೊಂದು ಆಸ್ಪತ್ರೆ ಕೂಡ ರಿಹ್ಯಾಬಿಲಿಟೇಷನ್ ಡಿಪಾರ್ಟ್ಮೆಂಟ್ ನ ಇಟ್ಕೊಂಡಿರುತ್ತೆ. ಫಿಸಿಕಲ್ ಆಗಿ, ಮೆಂಟಲ್ ಆಗಿ ಅವ್ರನ್ನ ರಿಹ್ಯಾಬಿಲಿಟೇಟ್ ಮಾಡಿ ನಾರ್ಮಲ್ ಪ್ರೊಡಕ್ಟಿವ್ ಲೈಫ್ ಗೆ ತರೋದು ಬಹಳ ಮುಖ್ಯವಾದ ಕೆಲಸ. ಆಂಜಿಯೋಪ್ಲಾಸ್ಟಿ ಮಾಡೋದು ಡಾಕ್ಟರ್ ಟಾಮ್ ಹೇಳ್ದಾಗೆ 1 ಅವರ್ ಕೆಲಸ ಇರ್ಬೋದು, ಅರ್ಧ ಗಂಟೆ ಕೆಲಸ ಇರ್ಬೋದು, ಆದ್ರೆ ಅವ್ರನ್ನ ನಾರ್ಮಲ್ ಲೈಫ್ ಗೆ ತಂದು ಪ್ರೊಡಕ್ಟಿವ್ ಆಗಿ ಇರೋ ಹಾಗೆ ಕಂಟಿನ್ಯೂ ಮಾಡೋದು ಬಹಳ ಮುಖ್ಯ. ಅದು ರಿಹ್ಯಾಬಿಲಿಟೇಷನ್ ಅನ್ನೋದು ಮೇನ್ ಪರ್ಪಸ್ ಅಂಡ್ ಯುಟಿಲಿಟಿ ಇಸ್ ದಿಸ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಇನ್ನು ನನ್ನ ನೆಕ್ಸ್ಟ್ ಕ್ವೆಶನ್ ಡಾಕ್ಟರ್ ಗಿರೀಶ್ ಅವ್ರಿಗೆ. ಡಾಕ್ಟರ್, ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ಅಧ್ಯಯನದ ಪ್ರಕಾರ ಭಾರತದಲ್ಲಿ 1 ಲಕ್ಷ ಜನಸಂಖ್ಯೆಗೆ ಸರಾಸರಿ 272 CVD ಡೆತ್ ರೇಟ್ ಇದೆ. ಜಾಗತಿಕವಾಗಿ 1 ಲಕ್ಷ ಜನಸಂಖ್ಯೆಗೆ 235 ಜನ ಸಾವನ್ನ ಅಪ್ತಾ ಇದ್ದಾರೆ. ಸೊ ಸರಳವಾಗಿ ಹೇಳೋದಾದ್ರೆ CVD ಸಾವಿನ ಪ್ರಮಾಣದಲ್ಲಿ ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಹೋಲಿಸಿದ್ರೆ ಎಲ್ಲವನ್ನು ಹಿಂದೆ ಹಾಕಿದೆ ಅಂತ. ನಮ್ಮ ದೇಶದಲ್ಲಿ CVD ಅಂತಹ ಕಾಯಿಲೆಗಳಿಂದ ಬಹಳ ಚಿಕ್ಕ ವಯಸ್ಸಿನಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ. ಸೊ CVDಗೆ ಇದೊಂದು ಸೈಲೆಂಟ್ ಕಿಲ್ಲರ್ ಅಂತಾನೆ ನೇಮನ ಕೊಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಸಾಕ್ಷಿ ಆಗ್ತಾ ಇದೆ ಕೂಡ ಹೌದು. ಸೊ ಕ್ವೆಶ್ಚನ್ ಏನಪ್ಪಾ ಅಂತ ಹೇಳಿದ್ರೆ, ಇಂತಹ ಆತಂಕಕಾರಿ ಪರಿಸ್ಥಿತಿಯಲ್ಲಿ ಹೃದಯ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಹೇಗೆ, ಅಥವಾ ಹೃದಯದ ಕಾಳಜಿ ವಹಿಸಲು ಯಾವ ಆಹಾರದ ಮಾರ್ಪಾಡುಗಳು ಮಾಡಿದ್ರೆ ಉತ್ತಮ? ಈ ಬದಲಾವಣೆ ಹೇಗೆ ಪ್ರಯೋಜನಕಾರಿ ಅಂತ? ಎಕ್ಸಲೆಂಟ್ ಕ್ವೆಶ್ಚನ್. ಇದರಲ್ಲಿ ಏನು ಅಂದ್ರೆ, ನಾಲೆಜ್ ಇಸ್ ಪವರ್ ಅಂತ ಅರ್ಥ. ಅಂದ್ರೆ ತಿಳುವಳಿಕೆ ಇದ್ರೆ ಯಾವುದೇ ಕಷ್ಟವನ್ನ ತಡಿಬಹುದು ಅಥವಾ ಅದನ್ನ ದಾಟಿ ಮೇಲೆ ಏರಬಹುದು. ನಾವು ನಮ್ಮ ರೋಗ ತಡೆಗಟ್ಟೋದಕ್ಕೆ ಇಷ್ಟೆಲ್ಲ ನಾವು ಮಾತಾಡಿದ ಹಾಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತರಬೇಕು. ಅಂದ್ರೆ ಸ್ಮೋಕಿಂಗ್ ಮಾಡಬಾರ್ದು, ಆಲ್ಕೋಹಾಲ್ ಬೆಟರ್ ಕುಡಿಬಾರ್ದು. ಆಹಾರ ಸೇವನೆ ಮಾಡಬೇಕಾದ್ರೆ ಬರೀ ಚಪಲಕ್ಕಲ್ಲ, ಆರೋಗ್ಯ ವೃದ್ಧಿಗೆ ಆಹಾರ ಸೇವನೆ ಮಾಡಬೇಕು. ಬರೀ ರುಚಿ ಇರುವುದು ಅಷ್ಟೇ ಅಲ್ಲ, ಯಾವುದು
ನಾವು ಸೇವಿಸಿದ್ರೆ ದೇಹದಲ್ಲಿ ರೋಗ ಬರುವಂತ ಪ್ರಾಬಬಿಲಿಟಿ ಕಡಿಮೆ ಆಗತ್ತೆ, ಆರೋಗ್ಯ ಉತ್ತಮ ಆಗತ್ತೆ ಅನ್ನೋದನ್ನ ಆರಿಸಿ ಅದನ್ನ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಅಂದ್ರೆ ತಾಯಿಗಳಾಗ್ಲಿ, ಅಕ್ಕ ತಂಗಿರಾಗ್ಲಿ, ಹೆಣ್ಮಕ್ಳಾಗ್ಲಿ ಎಲ್ಲರಿಗೂ ಅದನ್ನ ಪ್ರಯಾರಿಟಿ ಮಾಡ್ಬೇಕು. ನಮ್ದು ಏನಾಗ್ಬಿಟ್ಟಿದೆ ಅಂದ್ರೆ ಹಣ್ಣು ತರಕಾರಿ ಫ್ರಿಡ್ಜ್ ಅಲ್ಲಿ ಇರುತ್ತೆ, ಆಲ್ ಫ್ರೈಡ್ ಐಟಮ್ಸ್ ಡೈನಿಂಗ್ ಟೇಬಲ್ ಮೇಲೆ ಇರುತ್ತೆ. ಐ ಥಿಂಕ್ ದಟ್ ಕಲ್ಚರ್ ಹ್ಯಾಸ್ ಟು ಚೇಂಜ್. ಅಂಡ್ ನಾವು ನಮ್ಮ ಪ್ರತಿದಿನ ನಮ್ಮ ತೂಕನ್ನ ಬಾತ್ರೂಮ್ ಸ್ಕೇಲ್ ಅಂತ ಹೇಳ್ತೀವಿ, ಅಲ್ಲಿ ಇಟ್ಕೊಂಡಿರ್ಬೇಕು. ಒಂದು ಅರ್ಧ kg ತೂಕ ಜಾಸ್ತಿ ಆದ್ರೆ ಮರುದಿವ್ಸ ಒಂದು ದಿನ ಉಪವಾಸ ಮಾಡಿ ಮತ್ತೆ ಆ ಅರ್ಧ kgನ ನಾವು ಕಳ್ಕೋಬೇಕು. ಅಂದ್ರೆ ಯಾವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಒಂದು ದೃಷ್ಟಿನ ಕಾನ್ಸ್ಟೆಂಟ್ ಆಗಿ ಇಟ್ಕೊಂಡಿರ್ಬೇಕು. ಇದರಿಂದ ಏನಾಗ್ತದೆ, ನಾನು ರೋಗ ಬರುವಂತ ಪ್ರಾಬಬಿಲಿಟಿನ ತಡೆಗಟ್ಟುವ ಶಕ್ತಿನ ನಮ್ಮಲ್ಲಿ ನಾವು ಇಟ್ಕೋಬೇಕು. ಆ ಮನೆಯೊಳಗೆ ಇಟ್ಕೋಬೇಕಂದ್ರೆ ಆಸ್ ಅ ಫ್ಯಾಮಿಲಿ ಒಬ್ರು ಹೆಣ್ಣು ಮಕ್ಕಳು ಆಹಾರ ನೋಡ್ಕೊಂಡ್ರೆ ಗಂಡು ಮಕ್ಕಳು ಏನೇನು ನಾವು ಫಿಸಿಕಲಿ ಏನ್ ಮಾಡ್ಬೇಕು, ಯಾವ ಚಟಗಳಿಂದ ದೂರ ಇರಬೇಕು, ವ್ಯಾಯಾಮ ಮಾಡ್ಬೇಕು ಅನ್ನೋದು ಅವರು ತಾವು ನೋಡ್ಕೊಳ್ಬೇಕು. ಮೂರನೇದು, ಇದು ಹೆಲ್ತ್ ಚೆಕ್ ಅನ್ನೋದು ಒಂದು ಶುಡ್ ಬಿಕಮ್ ಅ ಹ್ಯಾಬಿಟ್. ಈಗ ಹೇಗೆ ನಮ್ಮ ಒಂದು ಕಾರ್ ಆಯ್ತು, ಬೈಕ್ ಆಯ್ತು ಒಂದಿದ್ರೆ ಹೋಗಿ ನಾವು ತೋರ್ಸ್ಕೊಂಡ್ ಬರ್ತೀವಿ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ. ಅದೇ ತರ ನಮ್ಮ ದೇಹಕ್ಕೂ ಒಂದು ಪರೀಕ್ಷೆ ಅನ್ನೋದನ್ನ ಮಾಡಿಸ್ಕೋಬೇಕು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾಲೆಜ್ ಇಸ್, ನಾವು ಎಷ್ಟೇ ಮಾಡಿದ್ರು ರೋಗನ 100% ತಡೆಯಕ್ಕಾಗಲ್ಲ. ಯಾವತ್ತೋ ಒಂದ್ ದಿವಸ ಹಾರ್ಟ್ ಅಟ್ಯಾಕ್ ಆಗತ್ತೆ, ಕಿಡ್ನಿ ಫೇಲ್ ತೊಂದರೆ ಆಗ್ಬೋದು, ಪ್ಯಾರಾಲಿಸಿಸ್ ಆಗ್ಬೋದು. ಆ ಸಮಯದಲ್ಲಿ ನಾವು ಕರೆಕ್ಟ್ ಆಗಿ ಅಂದ್ರೆ ಇನ್ ಟೈಮ್ಲಿ ಹೆಲ್ಪ್ ನಾವು ಸೀಕ್ ಮಾಡ್ಕೊಳಕ್ ಆಗತ್ತಾ ಅಂತ. ಅನ್ಫಾರ್ಚುನೇಟ್ ಫಾರ್ ಡಾಕ್ಟರ್ಸ್ ಏನಾಗಿದೆ ಅಂದ್ರೆ ಎಲ್ಲಿ ಮ್ಯಾಕ್ಸಿಮಮ್ ಡಿಲೇ ಆಗತ್ತೆ ಒಂದು ಹಾರ್ಟ್ ಅಟ್ಯಾಕ್ ಆದ್ಮೇಲೆ, ದ ಪೇಷಂಟ್ ಅವರು ತಮ್ಮ ರೋಗನ ತಾವು ಕಂಡುಹಿಡಿದು ಅಂದ್ರೆ ಎಕ್ಸ್ಪೀರಿಯನ್ಸಿಂಗ್ ದೇರ್ ಡಿಸ್ಕಂಫರ್ಟ್ ನ ಐಡೆಂಟಿಫೈಯಿಂಗ್ ಆಸ್ ಅ ಪ್ರಾಬ್ಲಮ್ ಅಂಡ್ ಸೀಕಿಂಗ್ ಡಾಕ್ಟರ್ಸ್ ಹೆಲ್ಪ್. ನನ್ನ ಹೃದಯದಲ್ಲಿ ಏನೋ ತೊಂದರೆ ಆಗಿದೆ, ನಾನು ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕು ಅನ್ನೋ ಸಮಯ ಏನಿದೆಯಲ್ಲ ಅಲ್ಲೇ ಬಹಳ ವೇಸ್ಟ್ ಆಗೋಗುತ್ತೆ. ಅವರು ಡಾಕ್ಟರ್ ಹತ್ರ ಹೋಗೋಷ್ಟೊತ್ತಿಗೆನೆ ಅರ್ಧ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವರಿಗೆ ನಾವೆಲ್ಲ ನಮ್ಮ ಸಮಾಜದಲ್ಲಿ ಅವ್ರಿಗೆ ಹೇಳ್ಕೊಡ್ಬೇಕು, ಈ ಹೃದಯಘಾತದ ಲಕ್ಷಣಗಳು ಯಾವುವು, ಇದು ಯಾವುದೇ ಒಂದಿದ್ರೆ ತಕ್ಷಣ ಅಲ್ಲಿ ಹಾರ್ಟ್ ಸ್ಪೆಷಲಿಸ್ಟ್ ಇರುವಂತ ಕೇಪಬಿಲಿಟಿ ಇರೋ ಒಂದು ಆಸ್ಪತ್ರೆಗೆ ಹೋಗಿ ತೋರಿಸಿ ದಯವಿಟ್ಟು ಅಂತ. ಅದೇ ಡಿಲೇ ಆಗಬಾರ್ದು. ಎರಡನೇದು, ಅಲ್ಲಿ ಹೋದ್ಮೇಲೆ ಇವತ್ತು ಮೆಡಿಕಲ್ ಸೈನ್ಸ್ ಅನ್ನೋದು ಇಟ್ ಈಸ್ ಅ ಬ್ಯೂಟಿಫುಲಿ ಪ್ರಾಬಬಿಲಿಟಿನ ಚೆಕ್ ಮಾಡಿ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ದಾರೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಗೈಡ್ ಲೈನ್ಸ್ ಅಂತ ಹೇಳ್ತೀವಿ. ಒಂದು ಲಕ್ಷ ಎಕ್ಸ್ಪರ್ಟ್ಸ್ ಜೊತೆಗೆ ಕೂತ್ಕೊಂಡು ಒಂದು ಈ ರೋಗನ ಹೇಗೆ ಟ್ರೀಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಸೆಸ್ ಮಾಡಿ ಇಟ್ಟಿರ್ತಾರೆ. ಹಾಗಿದ್ದಾಗ ಒಂದು ಪೇಷಂಟ್ ಹಾರ್ಟ್ ಅಟ್ಯಾಕ್ ಆಗಿ ಬಂದಾಗ ಅಲ್ಲಿ ಏನ್ ಮಾಡ್ಬೇಕಂತ ಡಾಕ್ಟರ್ಗೆ ಗೊತ್ತಿರ್ತದೆ, ಬಟ್ ಅವರ ಸುತ್ತಮುತ್ತಿರೋ ಜನ, ಅವ್ರ ಫ್ರೆಂಡ್ಸು, ಮಾವ, ಅತ್ತೆ, ಯಾರೋ ಇನ್ನೊಂದು ದೇಶದಲ್ಲಿ ಇರೋರು ಅವರೆಲ್ಲ ಸೇರಿ ಡಿಸೈಡ್ ಮಾಡೋದು ಒಪ್ಪಿಗೆ ಕೊಡೋಷ್ಟೊತ್ತಿಗೆ ಆ ಪೇಷಂಟ್ ಹಾರ್ಟ್ ಇನ್ನೂ ವೀಕ್ ಆಗಿ ಹೋಗ್ಬಿಟ್ಟಿರ್ತದೆ. ಆ ತಿಳುವಳಿಕೆ ಜನಕ್ಕೆ ಮೊದಲೇ ಇದ್ರೆ, ನೀವೆಲ್ಲರೂ ಬೇರೆ ದೇಶಕ್ಕೆ ಹೋಗಿದ್ರೆ ಪೇಷಂಟ್ ವುಡ್ ಬಿ ಟ್ರೀಟೆಡ್ ಆನ್ ಅ ಪ್ರೋಟೋಕಾಲ್ ಬೇಸಿಸ್. ಅವ್ರ ಅಪ್ಪ ಬಂದಿದ್ದಾರೋ ಇಲ್ವೋ, ಮಗ ಬಂದಿದ್ದಾನೋ ಇಲ್ವೋ, ಟ್ರೀಟ್ಮೆಂಟ್ಗೆ ಒಂದು ಸ್ಟ್ಯಾಂಡರ್ಡೈಸ್ ಮಾಡಿ ಇಟ್ಟಿರ್ತಾರೆ. ನಮ್ಮ ಜನ ಈ ಮೆಂಟಾಲಿಟಿನ ಸ್ವಲ್ಪ ಬದಲಾಯಿಸ್ಬೇಕು. ಏನು ಅಂದ್ರೆ ಯಾವುದೇ ಒಂದು ರೋಗ ಆದಾಗ ಇದನ್ನ ಟ್ರೀಟ್ ಮಾಡೋದು ಹೇಗೆ ಅನ್ನೋದು. ಅತಿ ಮುಖ್ಯವಾಗಿದ್ದು 2 ರೋಗ ಅಂದ್ರೆ ಒಂದು ಹೃದಯಘಾತ, ಎರಡನೇದು ಪ್ಯಾರಾಲಿಸಿಸ್. ಎರಡರಲ್ಲೂ ರಕ್ತನಾಳಗಳಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿರೋದ್ರಿಂದ ಅಥವಾ ಸಿವಿಯರ್ಲಿ ಸಣ್ಣದಾಗಿರೋದ್ರಿಂದ ಅಲ್ಲಿ ಕಂಟಿನ್ಯೂಸ್ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದನ್ನ ಇಮಿಡಿಯೇಟ್ ಆಗಿ ತಡೆಗಟ್ಟಬೇಕಾಗತ್ತೆ, ಮತ್ತೆ ರಕ್ತ ಹರಿಸ್ಬೇಕಾಗತ್ತೆ. ಅದರಲ್ಲಿ ಒಂದೊಂದು ನಿಮಿಷ ಲೇಟ್ ಮಾಡಿದಷ್ಟು ರಿಕವರಿ ಸ್ಲೋ ಆಗುತ್ತೆ. ಅಂಡ್ ಲಾಸ್ಟ್ಲಿ ದ ನಾಲೆಜ್ ಆಫ್ ರಿಹ್ಯಾಬಿಲಿಟೇಷನ್ ಅಂತ, ಅಂದ್ರೆ ಎಲ್ಲೋ ಬಿದ್ರೆ ಎಲ್ರಿಗೂ ಒಂದು ಗಾಯ ಆಗತ್ತೆ, ಅದಾದ್ಮೇಲೆ ಸರಿ ಮಾಡ್ಕೋಬೋದಲ್ಲ. ಒಂದು ರೋಗ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಹೇಗೆ ಅಂದ್ರೆ, ಒಬ್ರು ಯಾರೋ ಅಥ್ಲೀಟ್, ಕ್ರಿಕೆಟರ್ ಇರ್ಬೋದು ಅಥವಾ ರನ್ನರ್ ಇರ್ಬೋದು, ಎಲ್ಲೋ ಬಿದ್ದು ಒಂದು ಫ್ರಾಕ್ಚರ್ ಆಗತ್ತೆ. ಹಾಗಂದ್ಬಿಟ್ಟು ಅವ್ರ ಕರಿಯರ್ ಏನ್ ನಿಂತು ಹೋಗ್ಬಿಡೋದಿಲ್ಲ. ಅವ್ರು ಹೋಗಿ ಸರಿಯಾದ ಚಿಕಿತ್ಸೆ ಮಾಡ್ಕೋಬೇಕು. ಸರ್ಜರಿ ಬೇಕಾದ್ರೆ ಸರ್ಜರಿ, ಫಿಸಿಯೋಥೆರಪಿ ಬೇಕಾದ್ರೆ ಫಿಸಿಯೋಥೆರಪಿ, ಆಮೇಲೆ ಒಂದಿಷ್ಟು ಡಯಟ್, ಎಕ್ಸರ್ಸೈಸ್ ಮಾಡಿ ಮತ್ತೆ ಬಂದು ಆಟ ಆಡ್ಬೋದು. ಇದು ಹಾಗೆ ಹೃದಯಘಾತ ಆದ್ಮೇಲೂ ಕೂಡ ಒಂದು 5-7% ಜನ ತೀರ್ ಹೋಗ್ಬೋದು, ಬಟ್ ಮೋಸ್ಟ್ ಅದರ್ಸ್ ವಿಲ್ ಸರ್ವೈವ್. ಬಟ್ ಅವರಿಗೆ ಒಂದು ಸ್ಟ್ರಕ್ಚರ್ಡ್, ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕು. ಒಂದು ಪ್ರಾಸೆಸ್ ಅಲ್ಲಿ ಹೇಗೆ ನಾವು ಪಾರ್ಟಿಸಿಪೇಟ್ ಆಗಿ ಮತ್ತೆ ಬಲವಂತರಾಗಿ ವಾಪಸ್ ಬರಬೇಕು ಅನ್ನೋ ದಾರಿನ ತೋರಿಸ್ಬೇಕಾಗತ್ತೆ. ಇದರಲ್ಲಿ ಸಮಾಜದಲ್ಲಿ ಆ
ತಿಳುವಳಿಕೆ ಬರಬೇಕು, ಆ ನಾಲೆಜ್ ಬರಬೇಕು. ಸಮಯ ಹಾಳು ಮಾಡ್ಕೋಬಾರ್ದು, ಕಾನ್ಫಿಡೆನ್ಸ್ ಕಳ್ಕೋಬಾರ್ದು. ಓಕೆ, ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಟ್ಬಿಟ್ಟು ನಾ ಕೇಳಿದಂತ ಪ್ರಶ್ನೆಗೆ ತುಂಬಾ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿತ್ತು ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಲಾಸ್ಟ್ ಕ್ವೆಶನ್ ಡಾಕ್ಟರ್ ಟಾಮ್ ಅವ್ರಿಗೆ. ಡಾಕ್ಟರ್, ಹೃದಯದ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ಎಕ್ಸರ್ಸೈಸ್ ಪಾತ್ರ ಎಷ್ಟು ಮುಖ್ಯ, ಹಾಗೆ ಟ್ರೀಟ್ಮೆಂಟ್ ನಂತರ ಏನೆಲ್ಲ ಮಾಡಬೇಕು ಅಂತ ಹೇಳ್ಬೋದು? ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಎಕ್ಸರ್ಸೈಸ್ ಅಂದ್ರೆ ನಾಟ್ ಓನ್ಲಿ ಫಾರ್ ಪ್ರಿವೆನ್ಷನ್, ಈವನ್ ಇಫ್ ಎ ಪೇಷಂಟ್ ಹ್ಯಾಸ್ ಎ ಹಾರ್ಟ್ ಅಟ್ಯಾಕ್ ಆಗಿದ ನಂತರ ಕೂಡ ಡಾಕ್ಟರ್ ಅಥವಾ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಟೀಮ್ ನಮ್ಗೆ ಒಂದು ಎಕ್ಸರ್ಸೈಸ್ ರೆಜಿಮೆನ್, ಗ್ರೇಡೆಡ್ ಎಕ್ಸರ್ಸೈಸ್ ಟ್ರೈನಿಂಗ್ ಪ್ರೋಟೋಕಾಲ್ ಅದು ಸಜೆಸ್ಟ್ ಮಾಡ್ತಾರೆ. ಅದು ಡಾಕ್ಟರ್, ಫಿಸಿಯೋಥೆರಪಿ, ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಟೀಮ್ ಎಲ್ಲರೂ ಸೇರಿ ಪೇಷಂಟ್ ಎಕ್ಸರ್ಸೈಸ್ ಕೆಪಾಸಿಟಿ ನೋಡಿ ಎಷ್ಟು ದೊಡ್ಡ ಹಾರ್ಟ್ ಅಟ್ಯಾಕ್ ಆಗಿದೆ ಚೆಕ್ ಮಾಡಿಕೊಂಡು ಆನ್ ಎ ವೀಕ್ಲಿ ಬೇಸಿಸ್ ಮಾಡಿಫೈ ಮಾಡಿ ಗ್ರೇಡೇಷನ್ ಮಾಡಿ ಎಕ್ಸರ್ಸೈಸ್ ರೆಜಿಮೆನ್ ಅಡ್ವೈಸ್ ಮಾಡ್ತಾರೆ. ಅದು ಫಾಲೋ ಮಾಡುವಾಗ ಪೇಷಂಟ್ಗೆ ರಿಕವರಿ ಆಪ್ಟಿಮಮ್ ಲೆವೆಲ್ಗೆ ಬರುತ್ತೆ. ವಿತೌಟ್ ರಿಸ್ಕ್ ಪೇಷಂಟ್ಗೆ ಬೇಗ ರಿಕವರಿ ಆಗ್ತದೆ, ಬೋತ್ ಫಿಸಿಕಲ್ ಅಂಡ್ ಕಾರ್ಡಿಯಾಕ್ ವೈಸ್. ಇದು ಈ ಎಕ್ಸರ್ಸೈಸ್ ಫಾರ್ ಹಾರ್ಟ್ ಅಟ್ಯಾಕ್ ಆಗಿದ ನಂತರ. ಬಟ್ ಹೆಲ್ತಿ ಪೀಪಲ್ ಅಥವಾ ನಾರ್ಮಲ್ ಜನ ಕೂಡ ಎಕ್ಸರ್ಸೈಸ್ ಡೈಲಿ ಮಾಡಲೇಬೇಕು. ಅದರಿಂದ ದೇ ಕ್ಯಾನ್ ಪ್ರಿವೆಂಟ್ ಹಾರ್ಟ್ ಡಿಸೀಸ್. ಆಲ್ಸೋ ರಿಸ್ಕ್ ಫ್ಯಾಕ್ಟರ್ಸ್ ಫಾರ್ ಹಾರ್ಟ್ ಡಿಸೀಸ್ ಅಂದ್ರೆ BP, ಕೊಲೆಸ್ಟ್ರಾಲ್, ಶುಗರ್, ಇದೆಲ್ಲ ಡೈಲಿ ಎಕ್ಸರ್ಸೈಸ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಬರ್ಲಿಕ್ಕೆ ಚಾನ್ಸ್ ಕಮ್ಮಿ ಇರುತ್ತೆ, ಅಥವಾ ಬಂದ್ರೆ ಕೂಡ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ದ ಇಂಪಾರ್ಟೆನ್ಸ್ ಆಫ್ ಎಕ್ಸರ್ಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಲ್ರಿಗೂ ಈಗ ವರ್ಲ್ಡ್ ಹಾರ್ಟ್ ಡೇ ಅಲ್ಲಿ ಕೂಡ ನಾವು ಎಲ್ರಿಗೂ ಹೇಳ್ತಾ ಇದ್ದೇವೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಿನಿಮಮ್ 30 minutes ಎ ಡೇ, ಮಿನಿಮಮ್ 5 days ಎ ವೀಕ್ ಅಂತ. ಅದು ಮಿನಿಮಮ್. ಸೊ ಆದಷ್ಟು ಎಕ್ಸರ್ಸೈಸ್ ಎಲ್ಲರೂ ಮಾಡಬೇಕು. ಕೆಲವರಿಗೆ ಬೋನ್ ಪ್ರಾಬ್ಲಮ್ಸ್ ಇರುತ್ತೆ, ಜಾಯಿಂಟ್ ಪ್ರಾಬ್ಲಮ್ ಇರುತ್ತೆ, BP ಪ್ರಾಬ್ಲಮ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುತ್ತೆ. ಆ ತರ ಪೇಷಂಟ್ಗಳು ಕಾರ್ಡಿಯಾಲಜಿಸ್ಟ್ ಅಥವಾ ಫಿಸಿಷಿಯನ್ ಅಥವಾ ಅವರದ್ದು ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಟೀಮ್ ಒಟ್ಟಿಗೆ ಡಿಸ್ಕಸ್ ಮಾಡಿಕೊಂಡು ಅವರಿಗೆ ಯಾವ್ದು ಎಕ್ಸರ್ಸೈಸ್ ಆಗ್ತದೆ ಅದು ಪ್ರಿಸ್ಕ್ರಿಪ್ಷನ್ ಸಿಗ್ತದೆ, ಅದು ಫಾಲೋ ಮಾಡಬೇಕು. ಆ ತರ ಮಾಡಿದ್ರೆ ಹೆಲ್ತಿ ಲೈಫ್ ಅಂಡ್ ಲಾಂಗ್ ಲೈಫ್ ಎಲ್ರಿಗೂ ಆಗ್ತದೆ. ಥ್ಯಾಂಕ್ ಯು. ಧನ್ಯವಾದಗಳು ಡಾಕ್ಟರ್ಸ್, ಡಾಕ್ಟರ್ ದೀಪಕ್, ಗಿರೀಶ್ ಹಾಗೂ ಡಾಕ್ಟರ್ ಟಾಮ್ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಗೆ ಮಾಹಿತಿಯನ್ನ ನೀಡಿದ್ರಿ. ಈ ಒಂದು ವಿಚಾರ ಪ್ರೇಕ್ಷಕರಿಗೂ ಕೂಡ ಇಷ್ಟವಾಗುತ್ತೆ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಈ ಒಂದು USV ಸರಣಿ ವೆಬಿನಾರ್ ನ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್ ಅಂಡ್ ಸ್ಟೇ ವೆಲ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ಸ್. ಥ್ಯಾಂಕ್ ಯು ಅಗೇನ್.